ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಮೊದಲ 3 ವರ್ಷ ಮುಖ್ಯಮಂತ್ರಿ ಬದಲಾವಣೆ, ಇವತ್ತು ನಾಳೆ ದೀಪಾವಳಿ ಆದಮೇಲೆ, ಯುಗಾದಿ ಆದಮೇಲೆ ಈ ರೀತಿಯಾದ ಚರ್ಚೆ. 3 ವರ್ಷ ಕಳೆದ ನಂತರದಲ್ಲಿ DK ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ, ಅದಾದ ನಂತರದಲ್ಲಿ DK ಶಿವಕುಮಾರ್ ಅವರ ನೇತೃತ್ವದ ಸಂಪುಟ ರಚನೆಯ ಕಸರತ್ತು, ಖಾತೆ ಹಂಚಿಕೆ ಫಾಲೋಡ್ ಬೈ ಅಸಮಾಧಾನ, ರಾಜೀನಾಮೆ ಪ್ರಕ್ರಿಯೆಗೆ ಮುಂದಾಗಿದ್ದು ಅವರನ್ನು ಸಮಾಧಾನ ಪಡಿಸೋದು, ಅದೂ ಆಯಿತು. 60 ದಿನಗಳ ಸಮಯ ಸಂಪುಟವನ್ನು ಸಂಪೂರ್ಣಗೊಳಿಸ್ಲಿಕ್ಕೆ. ಈಗಲೂ ಸಂಪೂರ್ಣ ಆಯಿತಾ? ಇನ್ನೂ ಒಂದು ಖಾತೆ ಬಾಕಿ ಇದೆ, ಇನ್ನೂ ಒಂದು ಸಚಿವರ ಹುದ್ದೆ ಬಾಕಿ ಇದೆ ಫಿಲ್ ಮಾಡಲಿಕ್ಕೆ. ಆದರೆ 3 ವರ್ಷ ಕಳಿತು, DK ಶಿವಕುಮಾರ್ ಅವರು CM ಆದರು, ಅವರ ಸಂಪುಟದ ಸಹೋದ್ಯೋಗಿಗಳ ಮೊದಲ ಬ್ಯಾಚನ್ನು ಆಯ್ಕೆ ಮಾಡಿಕೊಂಡದ್ದಾಯಿತು, ಅವ್ರಿಗೆ ಖಾತೆ ಹಂಚಿದ್ದು ರಾಮಾಯಣ ಆಯಿತು. ಈಗ 2ನೇ ಬ್ಯಾಚ್. ಇಲ್ಲಿಗೂ ಕೂಡ ಈ ಪ್ರಕ್ರಿಯೆ ಅನ್ನೋದೇನಿದೆಯಲ್ಲ, ಸರ್ಕಾರ ಸುಗಮವಾಗಿ ನಡಿಲಿಕ್ಕೆ ಬೇಕಾದ ಪ್ರಕ್ರಿಯೆಗಳು ಅದು ಪೂರ್ತಿನೇ ಆಗ್ತಿಲ್ಲ ಅಂತ. ಹತ್ತತ್ರ 4 ವರ್ಷ ಆಗ್ತಾ ಬಂತು, ಇನ್ನು 6 ತಿಂಗಳು ಕಳೆದ್ರೆ ಎಲೆಕ್ಷನ್ ಮೋಡ್ಗೆ ಹೊರಟೋಗುತ್ತೆ ಇಡೀ ರಾಜ್ಯ ರಾಜಕೀಯ. ಹಿಂಗಿದ್ರೂ ಕೂಡ ಸದಾ ಬದಲಾವಣೆಯ ಪ್ರಕ್ರಿಯೆಯಲ್ಲೇ ಇರುವಂತಹ ಸರ್ಕಾರದಲ್ಲಿ ಆಡಳಿತ ಯಂತ್ರ ಅನ್ನೋದು ನಿಜವಾಗ್ಲೂ ಚುರುಕಾಗೋದು ಯಾವಾಗ, ಸುಗಮವಾಗಿ ನಡೆಯೋದು ಯಾವಾಗ? ಸಚಿವರಿಲ್ವಾ? ಈ ಪ್ರಶ್ನೆಗೆ ಉತ್ತರ ಇದ್ದಾರೆ. 33 ಮಂದಿ ಸಚಿವರಿದ್ದಾರೆ, ಆದರೆ ಖಾತೆ ಹಂಚಿಕೆ ಆಗಿಲ್ಲ. ಕೃಷಿ ಸಚಿವರಿಲ್ಲ, ಹಾಗೆ ಶಿಕ್ಷಣ ಸಚಿವರಿಲ್ಲ. ಹೀಗಾಗಿ ಸಚಿವರು ಅಂತಿದ್ರೂ ಕೂಡ ಡೆಸಿಗ್ನೇಟೆಡ್ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಇರೋದ್ರಿಂದ ಸಚಿವರಿದ್ದಾರೆ, ಆದರೆ ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆ ಕೇಳೋ ಹಂತಕ್ಕೆ ಸದ್ಯಕ್ಕೆ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇದೆ. ಇದು ಸರಿ ಹೋಗುತ್ತಾ? ಸರಿ ಹೋಗೋದು ಯಾವಾಗ? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ನಮ್ಮ ಮುಖ್ಯಮಂತ್ರಿ ಹೇಳಿದ್ರು ತಾಳ್ಮೆ ಇರಬೇಕು ಅಂತ ಹೇಳಿದ್ರು. ತಾಳ್ಮೆಗೂ ಒಂದು ಮಿತಿ ಇದೆ. ಹೆಸರಿಗೆ 33 ಸಚಿವರ ಆಲ್ಮೋಸ್ಟ್ ಪೂರ್ಣ ಸಂಪುಟ, ಸುಭದ್ರ ಬಹುಮತದ ಸರ್ಕಾರ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಆದರೆ ಅದ್ಯಾಕೋ ಈ ಬಾರಿ ಕಾಂಗ್ರೆಸ್ ಸರ್ಕಾರ ರಚನೆ ಆದಾಗಿನಿಂದ ಅಭದ್ರತೆಯೇ ಕಾಮನ್ ಆಗಿ ಹೋಗಿದೆ. ಮೊದಲು CM ಬದಲಾವಣೆ ಗದ್ದಲ, ಅಭಿವೃದ್ಧಿಗೆ ಹಣ ಇಲ್ಲ ಅನ್ನೋ ಕೈ ಮನೆಯೊಳಗಿಂದಲೇ ಆಗಾಗ ಬರ್ತಾ ಇದ್ದ ಅಸಮಾಧಾನ. ಮುಖ್ಯಮಂತ್ರಿ ಬದಲಾವಣೆ ಆಯ್ತು, ಇನ್ನಾದ್ರೂ ಆಡಳಿತ ಯಂತ್ರ ಟ್ರ್ಯಾಕ್ಗೆ ಬರುತ್ತಾ ಅಂದ್ರೆ ಯಾಕೋ ಲಕ್ಷಣ ಕಾಣ್ತಿಲ್ಲ. 2 ತಿಂಗಳ ಪ್ರಹಸನದ ಬಳಿಕ ರಾಜ್ಯ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಯೇನೋ ಆಗಿದೆ. ಆದರೆ ಸಂಪುಟ ವಿಸ್ತರಣೆ ಬಳಿಕ ಹಿರಿಯ ಶಾಸಕರ ಅಸಮಾಧಾನ ಭುಗಿಲೆದ್ದಿದೆ. ನಮ್ಮ ಮುಖ್ಯಮಂತ್ರಿ ಹೇಳಿದ್ರು ತಾಳ್ಮೆ ಇರಬೇಕು ಅಂತ ಹೇಳಿದ್ರು. ತಾಳ್ಮೆಗೂ ಒಂದು ಮಿತಿ ಇದೆ. ತಾಳಿ ನನ್ನ ತಲೆಯೊಳಗಿರೋ ಕೂದಲೆಲ್ಲ ಹೋಯ್ತು, ಅದಕ್ಕೆ ಈಗ ಟೋಪಿ ಹಾಕಿದ್ದೀನಿ. ಭಾಳಷ್ಟು ನಾನು ದೊಡ್ಡ ಪಟ್ಟಿ ಇದೆ, ಆದರೆ ಇವತ್ತು ಯಾರ ಹತ್ರ ನಾನು ಹೇಳಬೇಕು? ಅವೆಲ್ಲ ಯಾರನ್ನ ನಾನು ಒಪ್ಸೋವಂಥದ್ದಕ್ಕೆ ಮಾಡಬೇಕು? ಇವತ್ತು ಇದೆಲ್ಲ ವ್ಯರ್ಥ ಆಯ್ತಾ? ಯಾಕಿದೆಲ್ಲ ನಾನು ಮಾಡಿದೆ? ನಾನು ಭವಿಷ್ಯ ಇನ್ನು ನಾನು ಏನಾರ ಮಾತಾಡಿದ್ರೆ ಬೇರೆ ನಮ್ಮ ಸಹೋದ್ಯೋಗಿಗಳು ಬೇಜಾರು ಮಾಡ್ಕೊಳ್ತಾರೆ. ಅಸಮಾಧಾನ ಎಷ್ಟಿದೆ ಅಂದ್ರೆ ಖುದ್ದು ರಾಹುಲ್ ಗಾಂಧಿ ಕೆಲವರಿಗೆ ಕರೆ ಮಾಡಿ ಸಮಾಧಾನ ಹೇಳೋ ಹಂತ ತಲುಪಿದೆ. ಸಂಪುಟ ವಿಸ್ತರಣೆಯೇನೋ ಆಯ್ತು, ಆದರೆ ಅದರಿಂದೆದ್ದಿರೋ ಅಸಮಾಧಾನ ತಕ್ಕ ಮಟ್ಟಿಗೆ ಶಮನ ಆಗೋವರೆಗೂ ಖಾತೆ ಹಂಚಿಕೆ ಬೇಡ ಅನ್ನೋ ನಿರ್ಧಾರಕ್ಕೆ ಬರಲಾಗಿದೆಯಂತೆ. ಈಗಿರುವ ಸಚಿವ ಸ್ಥಾನ ವಂಚಿತರ ಅಸಮಾಧಾನದ ಜೊತೆಗೆ ಖಾತೆ ಹಂಚಿಕೆ ಮಾಡಿದ ಬಳಿಕ ಆಗುವ ಅಸಮಾಧಾನವೂ ಮಿಕ್ಸ್ ಆಗಿ ವಿರೋಧ ಪಕ್ಷ ಹಾಗೂ ಸಾರ್ವಜನಿಕರಿಗೆ ಆಹಾರ ಆಗಬಾರದು ಅನ್ನೋ ಲೆಕ್ಕಾಚಾರ. ಆದರೆ ಖಾತೆ ಹಂಚಿಕೆ ಲೇಟ್ ಆದಷ್ಟು ಸರ್ಕಾರಕ್ಕೆ ಸಂಕಷ್ಟ, ಬರ ನೆರೆ ಸಂಕಷ್ಟ. ಸಹಜವಾಗಿ ಅನ್ನದಾತರು ತೊಂದರೆಯಲ್ಲಿದ್ದಾರೆ, ಆದರೆ ರೈತರ ಕಷ್ಟ ಆಲಿಸೋದಕ್ಕೆ ಸರ್ಕಾರದಲ್ಲಿ ಕೃಷಿ ಸಚಿವರೇ ಇಲ್ಲ. ಸ್ಕೂಲ್ಗಳು ಓಪನ್ ಆಗಿ 2 ತಿಂಗಳಾಯಿತು. ಶಾಲೆಗಳಲ್ಲಿ ಬಿಸಿಯೂಟ, ಸಮವಸ್ತ್ರ ಇನ್ನಿತರ ಸಮಸ್ಯೆಗಳಿದ್ದು ಇದಕ್ಕೆ ಪರಿಹಾರ ಕೊಡೋದಕ್ಕೆ ಶಿಕ್ಷಣ ಸಚಿವರೇ ಇಲ್ಲ. ಇದೇ ಆಗಸ್ಟ್ 13ರಿಂದ 27ರವರೆಗೆ ಮಳೆಗಾಲದ ಅಧಿವೇಶನ ನಡೆಯಲಿದೆ. ಸಂಸದೀಯ ವ್ಯವಹಾರಗಳ ಸಚಿವರೇ ಇಲ್ಲ. 19 ಖಾತೆಗಳು ಹಂಚಿಕೆ ಆಗದೆ ಉಳಿದಿದ್ದು ವಿಪಕ್ಷಗಳ ಪ್ರಶ್ನೆಗಳಿಗೆ ಸೂಕ್ತವಾಗಿ ಉತ್ತರ ನೀಡೋರೇ ಇಲ್ಲದಂತಾಗಲಿದೆ. ಅಲ್ಲಿಗೆ ಸಚಿವರಿದ್ದಾರೆ, ಆದರೆ ಸಚಿವರಿಲ್ಲ ಅನ್ನುವಂತಾಗಿದೆ DK ಸರ್ಕಾರ. ಇದಕ್ಕೆ ಪರಿಹಾರ ಯಾವಾಗ, ಹೇಗೆ? ಬನ್ನಿ ಚರ್ಚೆ ಮಾಡೋಣ.
ಚರ್ಚೆ ಪ್ರಾರಂಭಕ್ಕೆ ಮುಂಚೆ ವೀಕ್ಷಕರಿಗೆ ನಿಮಗೆ ಗೊತ್ತಿದೆ ರಿಪಬ್ಲಿಕ್ ಕನ್ನಡದ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿರತಕ್ಕಂಥ ವೇದಿಕೆ. ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗುವ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಅಥವಾ ವಾಟ್ಸ್ಆ್ಯಪ್ ಎಕ್ಸ್ ಖಾತೆಯ ಮೂಲಕವೂ ಕೂಡ ನೀವು ನಮ್ಮ ಚರ್ಚೆಯಲ್ಲಿ ಭಾಗಿಯಾಗಬಹುದು. 60 ದಿನ ಆಗೋಯ್ತು, 60 ದಿನಕ್ಕೂ ಹೆಚ್ಚಾಗೋಗಿದೆ. ಇನ್ಫ್ಯಾಕ್ಟ್ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನ 2.0 ಸರ್ಕಾರ ಜಾರಿಗೆ ಬಂದು, ಆದರೆ ಆಕ್ಚುಯಲ್ ಟ್ರ್ಯಾಕಿಗೆ ಬರ್ತಾ ಇದೆಯಾ ಅಥವಾ ಬರೋ ಹಂತದಲ್ಲಿದೆಯಾ ಅನ್ನೋ ಪ್ರಶ್ನೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿ ಅಂತ ಹೇಳಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ನಮ್ಮ ಜೊತೆ ಆಮ್ ಆದ್ಮಿ ಪಕ್ಷದ ವಕ್ತಾರರಾದ ಶ್ರೀಧರ್ ಆರಾಧ್ಯ ಅವರಿದ್ದಾರೆ, ಹಾಗೆ ಕಾಂಗ್ರೆಸ್ ವಕ್ತಾರರಾದ ನಂದನ್ ಕಶ್ಯಪ್ ಅವರು ಹೊರಗಿನಿಂದ ಕನೆಕ್ಟೆಡ್ ಇದ್ದಾರೆ. ಕೆಲವೇ ಹೊತ್ತಿನಲ್ಲಿ ಬಿಜೆಪಿ ವಕ್ತಾರರಾದ ಸುರಭಿ ಹೊದಗೆರೆ ಅವರು ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಜೆಡಿಎಸ್ ವಕ್ತಾರರಾದ ಬಸವರಾಜ್ ಅವರು ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಬಂದ ನಂತರದಲ್ಲಿ ಅವರನ್ನ ಪ್ರಶ್ನೆ ಮಾಡ್ತಾ ಹೋಗೋಣ. ನಂದನ್ ಕಶ್ಯಪ್ ಸರ್, ನನ್ನ ಧ್ವನಿ ತಲುಪ್ತಾ ಇದೆ ನಿಮಗೆ ಅಂತ ಭಾವಿಸ್ತೀನಿ. ಆ ಫ್ರೇಮ್ ಒಂಚೂರು ಸ್ಟಡಿ ಇರಬಹುದಾ ಅಂತ ಸ್ವಲ್ಪ ಮೂಮೆಂಟಲ್ ಇದೆ. ಇಫ್ ಯು ಕ್ಯಾನ್ ಹಿಯರ್ ಮೀ, ನಾನು ಪ್ರಶ್ನೆ ಪ್ರಾರಂಭ ಮಾಡ್ತೀನಿ. ಎಸ್ ಸರ್. ನಾವು ಈ ಆನ್ಲೈನ್ನಲ್ಲಿ ಏನಾದರೂ ಸರ್ ಪಾರ್ಸಲ್ ಬುಕ್ ಮಾಡಿದ್ರೆ ಈ ಟ್ರಾನ್ಸಿಟ್ ಮೋಡ್ ಅಂತ ಒಂದಿರುತ್ತೆ. ಡೆಲಿವರ್ ಆಗುತ್ತೆ, ಬಟ್ ಎಕ್ಸಾಕ್ಟ್ಲಿ ಯಾವ ದಿನ ಯಾವ ಟೈಮು ಅಂತ ಗೊತ್ತಾಗೋದಿಲ್ಲ. ಆ ಟ್ರಾನ್ಸಿಟ್ ಮೋಡ್ ಇದೆಯಲ್ಲ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಅಂಥದ್ದೊಂದು ಟ್ರಾನ್ಸಿಟ್ ಮೋಡ್ನಲ್ಲಿ ಇದೆಯಾ ಅಂತ, ಸೆಟಲ್ ಡೌನ್ ಆಗಬೇಕು ಅನ್ನೋ ನಿರೀಕ್ಷೆ ಏನೋ ಇದೆ. ಆಗತ್ತೆ ಯಾವತ್ತೋ ಒಂದಿನ, ಬಟ್ ಯಾವತ್ತು ಅಂತ ಗೊತ್ತಿಲ್ಲ. ಈ ಹಂತದಲ್ಲಿ ಇದೆಯಾ ಅಂತ. ಸರ್, ಮ್ಯೂಟ್ ಆಗಿತ್ತು ನಿಮ್ಮ ಧ್ವನಿ. ಕಳೆದ 2 ತಿಂಗಳ 60 ದಿವಸದಲ್ಲಿ ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಭಿವೃದ್ಧಿ ವೇಗ ಸ್ಟಾರ್ಟ್ ಆಗಿದೆ. ಏನು ನಾವು ಪ್ರಾಮಿಸ್ಗಳನ್ನ ಕೊಟ್ಟಿದೀವಿ ಅದನ್ನ ನಾವು ಈಡೇರಿಸ್ಕೊಂಡ್ ಬರ್ತಾ ಇದೀವಿ. ನಿಮ್ಗೆ ಗೊತ್ತಿದ್ಯೋ ಗೊತ್ತಿಲ್ವೋ ಆದ್ರೂ ಹೇಳ್ತಾ ಇದ್ದೀನಿ, 3 ಡಿವಿಷನ್ ಮೀಟಿಂಗು ಆಲ್ರೆಡಿ ಇಲಾಖಾವಾರು ಸಭೆ ಮಾಡಿದ್ದಾರೆ. 33 ಡಿಪಾರ್ಟ್ಮೆಂಟ್ ಸಭೆನೂ ಆಲ್ರೆಡಿ ಮುಗಿಸಿದ್ದಾರೆ. ಡೈಲಿ 12ರಿಂದ 16 ಅವರು ಒಂದು ಗವರ್ನೆನ್ಸ್ ವಿಚಾರವಾಗಿ ಅವರು ಟೈಮ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಟ್ರಾನ್ಸಿಟ್ ಟೈಮ್ ಅನ್ನೋದು ನೀವು ಎಲ್ಲಿ ಏನ್ ನೋಡ್ಕೊಂಡು ಹೇಳ್ತಿದ್ರೋ ನನಗೆ ಗೊತ್ತಿಲ್ಲ. ಆದ್ರೆ ಅಭಿವೃದ್ಧಿಯ ವೇಗ ಏನು ಒಂದು ಹಾಲ್ಟ್ ಆಗಿಲ್ಲ. ನಮ್ಮ ಸರ್ಕಾರ ಅಭಿವೃದ್ಧಿ ವೇಗ ಏನ್ ಕೊಟ್ಟಿದೀವೋ ಅದರಲ್ಲಿ ಏನಿತ್ತೋ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಈ ಮಟ್ಟದ ಹಿಂಗಾಗುತ್ತೆ ಅನ್ನೋದು ಯಾರು ಊಹಿಸಿರ್ಲಿಲ್ಲ ಅನ್ಸುತ್ತೆ ಈ ಟ್ರಾನ್ಸಿಷನ್ ಟೈಮ್ ಅಲ್ಲಿ. ಆದ್ರೆ ಎಲ್ಲಾರ್ಗು ನಾವು ಒಂದು ಏನಪ್ಪ ಹಿಂಗೆ ಇದು ಸಿದ್ದರಾಮಯ್ಯನವರಿಂದ ಒಂದು ಡಿ.ಕೆ. ಶಿವಕುಮಾರ್ಗೆ ಟ್ರಾನ್ಸಿಷನ್ ಆದಾಗ ಏನಾರ ಹಂಗಾಗುತ್ತೆ ಹಿಂಗಾಗುತ್ತೆ, MLA-ಗಳು ಅವ್ರ ಜೊತೆ ನಿಂತ್ಕೊಳ್ಳಲ್ಲ ಅದು ಇದು ಅಂತ ಮಾಧ್ಯಮದವರು ವಿರೋಧ ಪಕ್ಷದವರೆಲ್ಲ ಊಹಿಸಿದ್ರು. ಆ ಒಂದು ಇದಕ್ಕೂ ಒಂದು ಮುಂದುವರೆದಿ ನಾವು ನಮ್ಮ ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ವೇಗವನ್ನು ಏನು ನಾವು ಹಿಂದೆ ಇಟ್ಕೊಂಡಿದ್ವಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. ಅವ್ರು ಬಂದ್ಮೇಲೆ ನಾವು ಏನೇನ್ ಆಶ್ವಾಸನೆಗಳು ಕೊಟ್ಟಿದೀವಿ ಅದನ್ನು ಕಂಟಿನ್ಯೂ ಮಾಡಿದ್ವಿ. ಅವ್ರು ಬಂದ ತಕ್ಷಣನೇ ನೀವು ನೋಡಿರ್ಬೋದು, ಭಾರತ್ ಜೋಡೋದೊಂದು ಬಿಗ್ಗೆಸ್ಟ್ ಒಂದು ಅನೌನ್ಸ್ಮೆಂಟ್ ಮಾಡಿ ಒಂದು ಎಲ್ಲಾ ತಾಲೂಕು ಗ್ರಾಮ ಪಂಚಾಯತಿ ಒಂದು ಹೋಬಳಿ ಮಟ್ಟದಲ್ಲಿ ಒಂದು ಸಂಘಗಳನ್ನ ತೆಗೆದಿ ಅದು ಒಂದು ಚಾಲನೆ ನೀಡಿದೀವಿ. ಅದಲ್ಲದೆ ಒಂದು ಬೆಂಗಳೂರಿನಲ್ಲಿ ನಡೀತಿರೋ ಅಭಿವೃದ್ಧಿ ಕಾರ್ಯ, ಒಂದು ಚಿತ್ರದುರ್ಗದಲ್ಲಿ ಮೊನ್ನೆ ನಡೆದ ಮೀಟಿಂಗ್ ಅಲ್ಲಿ 32 ಹಳ್ಳಿ ಕೆರೆಗಳು ತುಂಬಿಸೋ ಯೋಜನೆಗೆ ಚಾಲನೆ ನೀಡಿದ್ರು. ಎಲ್ಲ ಪ್ರತಿ ಒಂದು ಜಿಲ್ಲಾವಾರು ಸಭೆಗಳು ಮಾಡಿ ಅವರು ಏನೇನು ಇಲಾಖಾವಾರು ಸಭೆ ಮಾಡ್ಬೇಕೋ ಮಾಡಿ ಒಂದು ಅಭಿವೃದ್ಧಿ ವೇಗಕ್ಕೆ ಏನು ಕುಂಠಿತಗೊಂಡಿದೆ. ನಮ್ಮ ಸರ್ಕಾರ ಶಿವಕುಮಾರ್ ಅವರು ಒಬ್ಬರೇನೆ ಎಲ್ಲಾ ರೆಸ್ಪಾನ್ಸಿಬಿಲಿಟಿ ತಗೊಂಡ್ ಮಾಡ್ತಿದ್ದಾರೆ, ಎಲ್ಲೂ ಏನೂ ಕೊರತೆ ಉಳಿಸ್ತಿಲ್ಲ ಅಂತ ಹೇಳಿ ನಿಮ್ ವ್ಯಾಖ್ಯಾನ ಏನಿದೆ ಸರ್? ಯಡಿಯೂರಪ್ಪನವರು ಒಬ್ಬರೇ ಮಿನಿಸ್ಟರ್ ಇಟ್ಕೊಂಡು ಅವರ ಕ್ಯಾಬಿನೆಟ್ ಫುಲ್ಫಿಲ್ ಆಗ್ದಲೇ ಓಡಾಡ್ತಾ ಕೂಡ ಇದೇ ಪ್ರಶ್ನೆಗಳನ್ನು ಅನೇಕರು ಎತ್ತಿದ್ರೇನೋ, ಐ ಡೋಂಟ್ ರಿಮೆಂಬರ್. ಬಟ್ ಇವಾಗ ಪ್ರಸ್ತುತವಾಗಿ ಡಿ.ಕೆ. ಶಿವಕುಮಾರ್ ಅವರು ಇರೋದ್ರಿಂದ ಈ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೀನಿ. ನಂದನ್ ಕಶ್ಯಪ್ ಸರ್, ಒಬ್ಬರೇ ಬರ್ಡನ್ ತಗೊಳ್ಳುವಂತಹ ಸಿಚುಯೇಷನ್ ಅನ್ನ ಕ್ರಿಯೇಟ್ ಇಲ್ಲ ಕೇಳ್ಕೊಳ್ಳಿ, ನಿಮ್ಗೇನೆ ಪ್ರಶ್ನೆ. ಡಿ.ಕೆ. ಶಿವಕುಮಾರ್ ಒಬ್ಬರೇನೆ ಹೆಗಲ ಮೇಲೆ 19 ಖಾತೆಗಳ ಹೊಣೆಯನ್ನ ಹೊರಬೇಕು ಅಂತ ಹೇಳಿ ಕರ್ನಾಟಕದ ಮತದಾರರು ಕೇಳಿದ್ರ ಸರ್? ಈ ತರದೊಂದು ಸಂದರ್ಭವನ್ನ ಸೃಷ್ಟಿ ಮಾಡ್ಕೊಳ್ಳಿ ಅಂತ ಹೇಳಿ ಕರ್ನಾಟಕದ ಯಾವ ಜಿಲ್ಲೆಯ ಯಾವ ಗ್ರಾಮದ ಯಾವ ಮತದಾರ ಕೇಳಿದ್ರು? ಇದು ಕಾಂಗ್ರೆಸ್ನ ಸ್ವಯಂಕೃತ ಕೃತ್ಯ ಅಲ್ವಾ? ನೀವಾಗೆ ಮಾಡ್ಕೊಂಡಿದ್ದು ಇತ್ತು. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮುಂಚೆನೂ ಕ್ಯಾಬಿನೆಟ್ ಇದ್ರು, ಪ್ರತ್ಯೇಕವಾಗಿ ಸಚಿವರು, ನಡೀತಾ ಇತ್ತು ಇಲಾಖಾವಾರು ಕೆಲಸ. ಈಗ ಬದಲಾವಣೆ ಮಾಡ್ಕೊಂಡಿದ್ ನೀವೇನೆ, ಹೆಗಲ ಮೇಲೆ 19 ಖಾತೆ ವಹಿಸ್ಕೊಂಡಿರೋದು ನೀವೇನೆ. ಈಗ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಬಾರ್ದಲ್ವಾ? ಅಯ್ಯೋ ಪಾಪ ಅವ್ರೊಬ್ಬರೇ ಮಾಡ್ತಿದ್ದಾರೆ ಅಂತ ಹೇಳಿ. ನಾವೇನ್ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಿಲ್ಲ ಮೇಡಮ್. ಇಲಾಖಾವಾರು ಅಧಿಕಾರಿಗಳಿದೆ, IAS ಆಫೀಸರ್ಗಳಿದ್ದಾರೆ, ಎಲ್ಲ ಅವ್ರಿಗೆ ಏನೇನ್ ಆಗ್ಬೇಕೋ ಎಲ್ಲ ಮಾಡ್ತಿದ್ದಾರೆ ಮೇಡಮ್. ಇವಾಗ
ಯಾವ ಇಲಾಖೆಯಲ್ಲಿ ಏನ್ ತೊಂದರೆ ಆಗಿದೆ. ಇವಾಗ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಸಿಂಗಲ್ ಮ್ಯಾನ್ ಒಬ್ರು ಯಡಿಯೂರಪ್ಪನವರು ನೆರೆ ಬಂದಾಗ 90 ದಿವಸ ಮಂತ್ರಿ ಮಂಡಲನೇ ಇರಲಿಲ್ಲ. ಹಂಗನ್ಬಿಟ್ಟು ನಮ್ಮ ರಾಜ್ಯದಲ್ಲಿ ಮಂತ್ರಿ ಮಂಡಲ ಇರಲಿಲ್ಲ. ನೀವು ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ದಾಗ ಕ್ರಿಟಿಸೈಸ್ ಮಾಡ್ದಲೇ ಸುಮ್ಮನೆ ಇದ್ರ ಅವಾಗ ನೋಡಿ ರಾಜ್ಯದಲ್ಲಿ ಗವರ್ನೆನ್ಸ್ ಹಾಲ್ಟ್ ಆಗಿಲ್ಲ. ನಿಮ್ಗೆ ಗೊತ್ತು, ಬೆಂಗಳೂರಿನಲ್ಲಿ ಶರವೇಗದಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ. ನಮ್ಮ ಇದು UD ಮಿನಿಸ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಇಲಾಖೆಯ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಇಲಾಖೆ ಒಂದು 4 ಜಿಲ್ಲೆಗೆ ಭೇಟಿ ನೀಡಿ ಎಲ್ಲಾ ಜಿಲ್ಲೆಗಳಲ್ಲೂ ಏನೇನಾಗ್ತಿದೆ ಅಂತ ಸಮಗ್ರ ವರದಿ ತರಿಸ್ಕೊಂಡಿದ್ದಾರೆ. ನಮ್ಮ MB ಪಾಟೀಲ್ ಸಾಹೇಬ್ರು ಇದು ರೋಡ್ ಶೋ ಮಾಡಿ ಇಲ್ಲಿ ಕಳೆದ 60 ದಿವಸದಲ್ಲಿ 800 ಕೋಟಿ ಇನ್ವೆಸ್ಟ್ಮೆಂಟ್ ತಗೊಂಡ್ಬಂದಿದ್ದಾರೆ. ನಮ್ಮ DCM ಸಾಹೇಬ್ರು ಡಾಕ್ಟರ್ G ಪರಮೇಶ್ವರ್ ಅವರು ಒಂದು ಕಂಠೀರವ ಸ್ಟೇಡಿಯಂ ಅಪ್ಗ್ರೇಡೇಷನ್ಗೆ ಒಂದು ದೊಡ್ಡ ಯೋಜನೆ ಇಟ್ಕೊಂಡು ಮಾಡ್ತಿದ್ದಾರೆ. ಅದಲ್ಲದೆ 4 ವಿಭಾಗವಾರು ಸಭೆ ಕರೆದಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕಬೇಕಾದ ಬರದ ವಿಚಾರವಾಗಿ ಸಭೆ ಮಾಡಿ ಇದು ಏನಪ್ಪಾ ಅಧಿಕಾರಿಗಳು ತಾಕೀತು ನೀಡಿದ್ದಾರೆ. ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರು ಇರಿಗೇಷನ್ ಮಿನಿಸ್ಟ್ರು ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರವಾಗಿರ್ಬೋದು, ಮತ್ತೆ ವಿವಿಧ ಇದು ನೀರಾವರಿ ವಿಚಾರವಾಗಿರ್ಬೋದು, ಅಧಿಕಾರಿಗಳಂತ ಸಭೆ ಮಾಡಿ ಎಲ್ಲ ಒಂದು ಇದು ಸ್ಥಳಕ್ಕೆ ಹೋಗಿ ಕಾಮಗಾರಿಗಳನ್ನು ಪರಿಶೀಲನೆ ಮಾಡ್ಬಿಟ್ಟಿದ್ದಾರೆ. ಹಂಗನ್ಬಿಟ್ಟು ಏನ್ ಕಾಮಗಾರಿಗಳಾಗ್ಲಿ ಇಲ್ಲ ಗವರ್ನೆನ್ಸ್ ಆಗ್ಲಿ ಏನೂ ನಿಂತಿಲ್ಲ ಮೇಡಮ್. ಏನು ಒಂದು ಟ್ರಾನ್ಸಿಷನ್ ಟೈಮ್ ಅಲ್ಲಿ ನಮ್ಮ ಸರ್ಕಾರದ ಇನ್ನೂ ಏನಪ್ಪಾ ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕಾಗಿದೆ, ಆಗಿದೆ. ಮೊನ್ನೆ ಎಲ್ಲ ಇದು ಸಚಿವರು ಅವರವರ ಏನು ಯೋಜನೆ ಮಾಡಿದಾರೆ ಆ ಜಿಲ್ಲೆಗೆ ಹೋಗ್ಬಿಟ್ಟು ಬರ ನೆರೆ ವಿಚಾರವಾಗಿ ಅಧಿಕಾರಿಗಳಂತೆ ಸಭೆ ಮಾಡ್ಬಿಟ್ಟು ಒಂದು ಸಮಗ್ರ ರಿಪೋರ್ಟ್ ತಗೊಂಡು DCMಗೆ ರೆವಿನ್ಯೂ ಮಿನಿಸ್ಟ್ರಿಗೆ ನಮ್ಮ CM ಹೇಳ್ದಿರೋಂಗೆ ರಿಪೋರ್ಟ್ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ನೋಡ್ಬಿಟ್ಟು ಏನು ಇದು ಬರ ಈ ತಾಲೂಕು ಅಂತ ಘೋಷಣೆ ಮಾಡಕ್ಕೆ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ಬಿಟ್ಟು ನಾವು ಮಾಡ್ತೀವಿ. ಕರೆಕ್ಟ್ ಹೇಳಿದ್ರಿ. ಥ್ಯಾಂಕ್ ಯು ಫಾರ್ ಲೀಡಿಂಗ್ ಮೀ ಟು ಮೈ ನೆಕ್ಸ್ಟ್ ಕ್ವೆಶ್ಚನ್. ಈ ಮುಂದಿನ ದಿನಗಳು ಅಂತಾನೆ ಅಲ್ವಾ 3 ವರ್ಷದಿಂದ ಸಮಯ ಹೋಗಿರೋದು, ಈಗ 60 ದಿನಕ್ಕೂ ಹೆಚ್ಚಿನ ಹೋಗಿರೋದು. ಎನಿವೆ ಐ ವಿಲ್ ಕಮ್ ಬ್ಯಾಕ್ ಟು ಯು ಸರ್. ಇಟ್ನಾಳ್ ಸರ್ ಇದ್ದಾರೆ ನಮ್ಮ ಜೊತೆಯಲ್ಲಿ. ಬರ ಸರ್ ಡಿಸೆಂಬರ್ ಅಲ್ಲೇನೆ ಅಲರ್ಟ್ ಇತ್ತು, ಹಿಂಗೊಂದು ಎಲ್ಲಿನೋ ಎಫೆಕ್ಟ್ ಆಗುತ್ತೆ, ಸಿಕ್ಕಾಪಟ್ಟೆ ತೊಂದರೆಗೆ ಒಳಗಾಗ್ತಾರೆ ರೈತರು. ಬಟ್ ಕಾಂಗ್ರೆಸ್ ಸರ್ಕಾರಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡೋ ಹಂತದಲ್ಲಿ ನಾನು ಅದಕ್ಕೆ ಕೇಳಿದ್ದು ಟ್ರಾನ್ಸಿಟ್ ಮೋಡ್ ನಿಂದ ಹೊರಗೆ ಯಾವಾಗ ಬರುತ್ತೆ ಅಂತ ಹೇಳಿ. ಬಟ್ ಇಟ್ನಾಳ್ ಸರ್, ನನಗೆ ಬೇಕಿರೋ ಪ್ರಶ್ನೆ, ಇವತ್ತು ನಾವು ಕೇಳ್ತಿರೋದೇನು, ಸಚಿವರಿದ್ದಾರೆ ಫಾರ್ ನಂಬರ್ 33 ಮಿನಿಸ್ಟರ್ಸ್ ಆರ್ ದೇರ್, ಬಟ್ ಸಚಿವರೆಲ್ಲಿದ್ದಾರೆ? ಕೃಷಿ ಸಚಿವರು ಎಲ್ಲಿದ್ದಾರೆ? ಶಿಕ್ಷಣ ಸಚಿವರು ಎಲ್ಲಿದ್ದಾರೆ? ಈಗ ಸಂಸದೀಯ ವ್ಯವಹಾರಗಳ ಸಚಿವರು ಎಲ್ಲಿದ್ದಾರೆ? ಹಿಂಗೆ ಕೇಳ್ತಾ ಹೋದ್ರೆ ಇದ್ದಾರಾ ಸರ್? ಆರ್ ದೇ ಸ್ಟಿಲ್ ದೇರ್? ಆರ್ ದೇ ವರ್ಕಿಂಗ್? ಇಲ್ಲ, ಇನ್ನೂ ಕೂಡ ಕ್ಯಾಬಿನೆಟ್ ಪೋರ್ಟ್ಫೋಲಿಯೋಗಳನ್ನ ಖಾತೆಗಳನ್ನ ಹಂಚಿಕೆ ಮಾಡಿಲ್ಲ DK ಶಿವಕುಮಾರ್ ಸರ್ಕಾರ. ಇನ್ನೊಂದು ನೀವು ಹೇಳಿದ್ರಲ್ಲ, ಈ ಟ್ರಾನ್ಸಿಟ್ ಮೋಡ್ ಒಂದು ಕಡೆ, ಇನ್ನೊಂದು ಕಡೆ ಇದೆ ಮುಂದಿನ ದಿನಗಳು ಅಂತ ಹೇಳ್ತಾರಲ್ಲ ನಮ್ಮ ನಂದನ್ ಕಶ್ಯಪ್ ಅವರು. ಆ ಮುಂದಿನ ದಿನಗಳು ಸ್ಟಿಲ್ ಲೋಡಿಂಗ್, ಬಫರಿಂಗ್ ಆಗ್ತಾ ಇದೆ. ಅದು ಇನ್ನು ಜನರಿಗೆ ಕಾಣ್ತಾ ಇಲ್ಲ ಯಾವ ಮುಂದಿನ ದಿನಗಳು ಅಂತ ಕಾಣ್ಬೇಕಲ್ವಾ. ಏನಾಗುತ್ತೆ, ನಂದನ್ ಅವ್ರು ಹೇಳಿದ್ರಲ್ಲ ಸರ್ಕಾರ ಕೆಲಸ ಮಾಡ್ತದೆ, ಆಡಳಿತ ಯಂತ್ರ ನಿಂತಿಲ್ಲ ಹಾಗೆ ಅಂತ ಹೇಳಿ. ಹೌದು, ಆಡಳಿತ ಯಂತ್ರ ಯಾವಾಗ್ಲೂ ನಿಲ್ಲೋದಿಲ್ಲ. ಗವರ್ಮೆಂಟ್ಸ್ ಆರ್ ಕಂಟಿನ್ಯೂಸ್ ಇನ್ ನೇಚರ್. ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಎರಡು ಇಲ್ಲದೆ ಇರ್ಲಿ, ರಾಷ್ಟ್ರಪತಿ ಆಳ್ವಿಕೆ ಇರ್ಲಿ, IAS ಇದೆ, IPS ಇದೆ, ಇಲ್ಲಿ KS ಇದೆ, ಎಲ್ಲ ಇದೆ. ಇಲ್ಲಿ ಅವ್ರು ಮಾಡ್ತಿರ್ತಾರೆ. ಹಾಗಿರುವಾಗ ಮತ್ತೆ ಯಾಕೆ ರಾಜಕಾರಣ ಯಾಕೆ ಬೇಕು? ಮತ್ತೆ ನಮ್ಗೆ ಮುಖ್ಯಮಂತ್ರಿ ಯಾಕೆ ಬೇಕು? ಮಂತ್ರಿಗಳು ಯಾಕೆ ಬೇಕು? ದೇ ರಿಪ್ರೆಸೆಂಟ್ ಆಸ್ಪಿರೇಷನ್ಸ್ ಆಫ್ ದ ಪೀಪಲ್. ಒಂದು ಪಕ್ಷದ ಐಡಿಯಾಲಜಿ ಮತ್ತು ಜನರ ಆಶೋತ್ತರ, ಆ ಆಶೋತ್ತರವನ್ನು ಈಡೇರಿಸೋದಕ್ಕೆ ಮತ್ತು ಅಂದಂದಿನ ಜನರ ಭಾವನೆಗಳನ್ನ ಕೇಳೋದಕ್ಕೆ ಜನನಾಯಕರು ಬೇಕಾಗ್ತಾರೆ. ಹೀಗಾಗಿ ಈ ಜನನಾಯಕರು ಏನ್ ಮಾಡಿದ್ರೆ, ಈಗ ಇಟ್ಸ್ ಮಿಡ್ ಟರ್ಮ್ ಚೇಂಜ್ ಆಫ್ ಗವರ್ಮೆಂಟ್. ಈಗೇನು ಚುನಾವಣೆ ಬಂದಿಲ್ಲ, ಮತ್ತೊಂದಿಲ್ಲ. ಅವರ ಆಂತರಿಕ ಒಂದು ಮಾತುಕತೆ ಪ್ರಕಾರ ಆ ಮಧ್ಯಾವಧಿಯಲ್ಲಿ ಮುಖ್ಯಮಂತ್ರಿ ಬದಲಾಯಿಸಿದ್ದಾರೆ, ಮಧ್ಯಾವಧಿಯಲ್ಲಿ ಸಂಪುಟ ಪುನರ್ರಚನೆ ಮಾಡ್ತಿದ್ದಾರೆ. ಸಂಪುಟ ಪುನರ್ರಚನೆ ಮಾಡೋದಕ್ಕೆ 2 ತಿಂಗಳು ತಗೊಂಡ್ರು. ಇವ್ರ 24 ತಿಂಗಳು ಕೂಡ ಇಲ್ಲ ಈಗ. ಹಾಗೆ ನೋಡಿದ್ರೆ, ಹಂಗಿರುವಾಗ ಒಂದು ದಿನ ಕೂಡ ಬಹಳ ಮುಖ್ಯ ಆಗುತ್ತೆ DK ಶಿವಕುಮಾರ್ ಸರ್ಕಾರಕ್ಕೆ. ಈಗ ಹಳೆದು ತೂಗಿ ಏನ್ ಮಾಡಿದ್ರಲ್ಲ, ಸಂಪುಟ ಹೊಸ ಮಂತ್ರಿಗಳನ್ನೇನು ಮೊನ್ನೆ ಪ್ರಮಾಣ ವಚನ ತಗೊಂಡ್ರಲ್ಲ, ಅದೇನು ಹಳೆದು ಅದೇನು ತೂಗಿ ಮಾಡಿದ್ರೆ ಗೊತ್ತಿಲ್ಲ. ಇಡೀ ಒಂದು ಕಾಂಗ್ರೆಸ್ ಪಕ್ಷದಲ್ಲೇ ಕಂಪನಿಗಳು ಶುರು ಆಗ್ಬಿಟ್ಟು ದೊಡ್ಡ ದೊಡ್ಡ ನಾಯಕರೇ ಪ್ರತಿಭಟನೆ ಮಾಡಿದ್ರು, ರಾಜೀನಾಮೆ ಕೊಡಕ್ ಮುಂದೆ ಹೋದ್ರು. ಎಲ್ಲಿವರೆಗೂ ಅಂದ್ರೆ ಮತ್ತೆ ಸುರ್ಜೇವಾಲಾ ಬಂದು ಇಲ್ಲಿ ಕೃಷ್ಣಪ್ಪ ಮನೆಗೆ ಹೋಗಿ ಮತ್ತೆ ಇನ್ನುಳಿದವ್ರನ್ನ ಭೇಟಿಯಾಗಿ ಸಮಾಧಾನ ಪಡಿಸೋ ಪರಿಸ್ಥಿತಿ ಬಂತು. ಹೀಗಿರುವಾಗ ಇದರ ಹಿನ್ನೆಲೆಯಲ್ಲಿ ಇನ್ನು ಎಲ್ಲಿ ಖಾತೆ ಹಂಚಿಕೆ ವಿಚಾರದಲ್ಲಿ ಮತ್ತೊಂದು ಭೂಕಂಪ ಆಗಿಬಿಡ್ತದೇನೋ ಅನ್ನೋ ಒಂದು ಹಿಂಜರಿಕೆ ಇದ್ದಿತ್ತು ಅಂತ ನನ್ನ ರೀಡಿಂಗು. ಆದ್ರೂ ಕೂಡ ಅದು ಏನೇ ಇರಲಿ,
ಅದು ಪಕ್ಷದ ಆಂತರಿಕ ವಿಚಾರ, ಅದು ಪಕ್ಷದಲ್ಲಿ ಎಲ್ಲ ಪಕ್ಷದಲ್ಲಿ ಅಭಿಪ್ರಾಯ ಭಿನ್ನಾಭಿಪ್ರಾಯ ಇರೋದು ಎಲ್ಲವನ್ನೂ ಒಪ್ಪೋಣ. ಆದರೆ ಸರ್ಕಾರದಲ್ಲಿ ಜನರ ಪ್ರತಿನಿಧಿಗಳು ಜನರನ್ನ ಎಲ್ಲಿ ಪ್ರತಿನಿಧಿಸ್ತಿದ್ದಾರೆ? ಅಧಿಕಾರ ಕೆಲಸ ಮಾಡ್ತಾರೆ ಮಾಡೋದಿಲ್ಲ ಅಂತ ನಮ್ಗೆ ಗೊತ್ತಿಲ್ವಾ? ಅಧಿಕಾರಿಗಳಿಗೆ ಕೆಲಸ ಮಾಡುವಂಗಿದ್ರೆ ನಮ್ಗೆ ಮಂತ್ರಿಗೆ ಆಗ್ಬೇಕು, ಶಾಸಕರಾದ್ರೂ ಆಗ್ಬೇಕು. ಹೀಗಿರುವಾಗ ಆ ವಾದ ಸರಿ ಅಲ್ಲ ಅದು. ಆಮೇಲೆ MB ಪಾಟೀಲ್ ಅವರು ಹಾಗೆ ಮಾಡಿದ್ರು, 800 ಕೋಟಿ ಇನ್ವೆಸ್ಟ್ಮೆಂಟ್ ತಂದ್ರು. ಇನ್ವೆಸ್ಟ್ಮೆಂಟ್ ತಂದಿಲ್ಲ, ದೇ ಆರ್ ಆಲ್ MOUs, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಅದು ಇಟ್ ಇಸ್ ಇಂಟೆನ್ಷನ್, ಇಟ್ ಇಸ್ ಲೆಟರ್ ಆಫ್ ಇಂಟೆನ್ಷನ್. ಅದು ಸಾಧನೆ ಆಗುವುದು ಅಷ್ಟು ಇನ್ವೆಸ್ಟ್ಮೆಂಟ್ ಆಕ್ಚುಲಿ ಬಂದಾಗ. ಅದಿನ್ನೂ ದೂರದ ಮಾತ್ರ, ಅದು ಟೈಮ್ ತಗೊಳ್ತದೆ. ಬಿಕಾಸ್ ಐ ಅಂಡರ್ಸ್ಟ್ಯಾಂಡ್ ದೀಸ್ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಪ್ರೊಸೀಜರ್ಸ್, ದಟ್ಸ್ ಡಿಫರೆಂಟ್ ಥಿಂಗ್. ಓಕೆ, ನಾನು ಮುಂದಿನ ಬಿಜೆಪಿ ವಕ್ತಾರ ಹಾಗೆ JDS ವಕ್ತಾರರು ಕೂಡ ಜಾಯ್ನ್ ಆಗಿದ್ದಾರೆ ಸರ್. ಬಟ್ ಐ ನೀಡ್ ಅ ಕ್ವಿಕ್ ಆನ್ಸರ್ ಫ್ರಮ್ ಯು. ನಾವು ಟ್ರಾನ್ಸಿಟ್ ಮೋಡ್ನಲ್ಲಿ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ವಿ. ಆಯ್ತು, ಟ್ರಾನ್ಸಿಟ್ನಲ್ಲಿ ಇದೆ ಅನ್ನೋ ರೀತಿಯಲ್ಲಂತೂ ಕಂಡು ಬರ್ತಾ ಇದೆ. ಅದನ್ನ ಕಾಂಗ್ರೆಸ್ ವಕ್ತಾರರು ಒಪ್ಪದೇ ಇದ್ರು ಕೂಡ ಸೆಟಲ್ ಡೌನ್ ಆಗಬೇಕಲ್ಲ ಸರ್, ಯಾವತ್ತೋ ಒಂದಿನ ಸೆಟಲ್ ಡೌನ್ ಆಗಬೇಕು. ಅದು ಹತ್ತಿರದಲ್ಲಿದೆ ಅಂತನಾದ್ರೂ ಅನ್ನಿಸ್ತಾ ಇದೆಯಾ ಈಗ ಆಗ್ತಾ ಇರುವ ಈ ಸಂಪುಟ ಸಂಕಟ ಇತ್ಯಾದಿಗಳನ್ನ ಗಮನಿಸಿದ್ರೆ? ಇಲ್ಲ, ಸದ್ಯಕ್ಕಂತೂ ಆ ಲಕ್ಷಣ. ಯಾಕಂದ್ರೆ ಮೊಟ್ಟ ಮೊದಲು ಕಾಂಗ್ರೆಸ್ ಪಕ್ಷ ಮತ್ತು ತನ್ನ ಏನು ಈ ಶಾಸಕಾಂಗ ಏನು ಸಭೆ ಇದೆ, ಅವ್ರೊಳಗಿನ ಭಿನ್ನಾಭಿಪ್ರಾಯಗಳನ್ನ, ಅವ್ರ ಒಳಗಿನ ಒಂದು ಈ ತುಮಲಗಳನ್ನ, ತಲ್ಲಣಗಳನ್ನ ಸಮಾಧಾನ ಪಡಿಸಬೇಕಾಗ್ತದೆ. ಮೊದಲು ಕೃಷ್ಣಪ್ಪ ಅವ್ರನ್ನ ಸಮಾಧಾನ ಪಡಿಸ್ಬೇಕು, ತಿಮ್ಮಾಪುರ ಸಮಾಧಾನ ಪಡಿಸ್ಬೇಕು, HK ಪಾಟೀಲ್ ಸಮಾಧಾನ ಪಡಿಸ್ಬೇಕು, ಈ ಎಲ್ಲ ಅನೇಕ ನಮಗೆ NY ಗೋಪಾಲಕೃಷ್ಣ ಅವ್ರ ಸಮಾಧಾನ ಪಡಿಸ್ಬೇಕು. ಇವರೆಲ್ಲರನ್ನು ಸಮಾಧಾನ ಪಡಿಸಿ ಒಂದು ಹಂತದ ಸಮತೋಲನ ಬಂದಾದ ಮೇಲೆ ಆಡಳಿತದ ಕಡೆಗೆ ಲಕ್ಷ್ಯ ಹೋಗ್ತದೆ. ಅಲ್ಲಿವರೆಗೂ ಕಶ್ಯಪ್ ಅವರೇ ಒಪ್ಪಿಕೊಂಡಂಗೆ ಆಡಳಿತ ನಮ್ಮ IAS IPS ಕೃಪೆಯಲ್ಲಿದೆ. ಈಗ ಅಧಿಕಾರಿಗಳು ಮಾಡಿದ್ದೆ ಆಟ ಅಂತ ಹೇಳಿಬಿಟ್ಟಿದ್ದಾರೆ. ನಿಜ. ಬಿಜೆಪಿ ವಕ್ತಾರರಾದ ಸುರಭಿ ಹೊದಿಗೆರೆ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ JDS ವಕ್ತಾರರು ಬಸವರಾಜ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸುರಭಿ ಅವರೇ, ಈ ಹನಿಮೂನ್ ಪೀರಿಯಡ್ ಅನ್ನೋದೇನಿರುತ್ತೆ ಸರ್ಕಾರಗಳಿಗೆ, ಸಾಮಾನ್ಯವಾಗಿ ಚುನಾವಣೆ ಮುಗಿದ ನಂತರದಲ್ಲಿ ಹೊಸ ಸರ್ಕಾರ ರಚನೆ ಸಂದರ್ಭದಲ್ಲಿ ಈ ರೀತಿಯಾದ ಏಳು ಬೀಳುಗಳು, ಕೆಲವೊಂದಷ್ಟು ಅಸಮಾಧಾನಗಳು, ಇದೆಲ್ಲ ಕಾಮನ್, ನಿರೀಕ್ಷಿತವೇ. ಆದರೆ ದಿಸ್ ಇಸ್ ನಾಟ್ ಹನಿಮೂನ್ ಪೀರಿಯಡ್ ಅಲ್ಲ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದು 3 ವರ್ಷ ಹೋಗಿದೆ. ಈ ಟ್ರಾನ್ಸಿಷನ್ ಮತದಾರರು ಬಯಸಿದ್ದಲ್ಲ. ಈಗ ಹಿಂಗಿದ್ರೂ ಕೂಡ 60 ದಿನ ಆಯ್ತು DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಬಂದು, ಇನ್ನೂ ಕೂಡ ಸೆಟಲ್ ಡೌನ್ ಆಗ್ತಿಲ್ಲ ಅಂತಂದ್ರೆ ಏನ್ ನಿರೀಕ್ಷೆ ಮಾಡ್ಬೋದು? ವಿರೋಧ ಪಕ್ಷವಾಗಿ ನೀವು ಈ ಪೀರಿಯಡ್ ಇದೆಯಲ್ಲ, ಈ ಹನಿಮೂನ್ ಪೀರಿಯಡ್ ಅಂತ ಹೇಳಿ ಏನು ಸೋಕಾಲ್ಡ್ ಕಾಂಗ್ರೆಸ್ ಪಕ್ಷದ್ದು ಈ ಕಣ್ಣಿಗೆ ಕಾಣಿಸ್ತಾ ಇದೆ, ಇದನ್ನ ವಿರೋಧ ಪಕ್ಷವಾಗಿ ತಾವು ಯಾವ ರೀತಿ ಗಮನಿಸ್ತೀರಿ ಅಂತ? ನೋಡಿ, ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಾದ ನಂತರ ಒಂದು ಟ್ರಾನ್ಸಿಷನ್ ಪೀರಿಯಡ್ ಅಂತ ಹೇಳ್ತಾರೆ. ಒಂದು ಸರ್ಕಾರ ಬಂದಾದ ನಂತರ ಯಾವ ಮಂತ್ರಿಗಳು ಯಾವ ಖಾತೆ ಸಿಗತ್ತೆ, ಅದಾದ ನಂತರ ಅವರು ಕೆಲಸ ಶುರು ಮಾಡೋದಕ್ಕೆ ಅದೆಲ್ಲನೂ ಸಹಜ. ಆದರೆ ಕಾಂಗ್ರೆಸ್ ಸರ್ಕಾರ 3.5 ವರ್ಷಗಳಿಂದ ಬರೀ ಅದೇ ಟ್ರಾನ್ಸಿಷನ್ ಅಲ್ಲೇ ಇದೆ. ಮೊದಲು ಮುಖ್ಯಮಂತ್ರಿಗಳು ಯಾರಾಗಿರ್ತಾರೆ, ಯಾರು ಆಗ್ತಾನೇ ಇರ್ತಾರೆ, ಇಲ್ಲಾಂದರೆ ಬಂದು ಇನ್ನೊಬ್ರು ಯಾರು ಆಗ್ತಾರೆ, ಆ ಪ್ರಶ್ನೆ ನಮಗೆ 3 ವರ್ಷ ನಾವು ಎಷ್ಟು ಸರಿ ಡಿಬೇಟ್ ಮಾಡಿಲ್ಲ. ಇಲ್ಲೇನು ಅದು ಸರಿ ಹೋಯ್ತು, ಆಯ್ತಪ್ಪ, ನಾವೇ ವಿರೋಧ ಪಕ್ಷವಾಗಿ ಆಯ್ತು, ಈ ಪ್ರಶ್ನೆಗೊಂದು ಉತ್ತರ ಸಿಕ್ತಲ್ಲ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಸಿದ್ದರಾಮಯ್ಯನವರು ಬಿಟ್ಕೊಟ್ಟಿದ್ದಾರೆ ಅಂತ ಆದ ನಂತರ ಇವಾಗ್ಲಾದ್ರೂ ಆಡಳಿತದ ಮೇಲೆ ಬೇಕಾಗಿರುವಂಥ ಒತ್ತು ಸಿಗತ್ತೆ ಅಂತ ನಮಗೆ ಅನಿಸಿದ್ದು. ಅಂತಹ ಸಂದರ್ಭದಲ್ಲಿ ಎರಡು ತಿಂಗಳು ತಗೊಂಡ್ರಿ, ಆಯ್ತು, ಮುಂದೆ ಆಗಿತ್ತು, ಇವತ್ತಿನ ಬಗ್ಗೆ ಮಾತಾಡೋಣ. 2 ತಿಂಗಳು ತಗೊಂಡ್ರಿ. 2 ತಿಂಗಳು ಆದ ನಂತರ ನಾವು ಈ ವಾರದಲ್ಲಿ ಏನು ನೋಡ್ಕೊಂಡು ಬಂದಿರೋದೋ ಗೊಂದಲದ ಮೇಲೆ ಗೊಂದಲ. ನಿಮ್ಮ ಲಿಸ್ಟ್ ಬರುತ್ತೆ, ಆ ಲಿಸ್ಟ್ ಬಂದಾದ್ಮೇಲೆ ಅಂಕಲ್ ವೈದ್ಯ ಅವ್ರ ಹೆಸರು ಟೈಪೋ ಅಂತಾರೆ, ಅದನ್ನ ತೆಗೆದಾಕ್ತಾರೆ. ನಂತರ ಗಾಯತ್ರಿ ಶಾಂತೇಗೌಡರು ಏಕೈಕ ಮಹಿಳೆ, ನೀವು ಅದನ್ನ ಇವತ್ತು ಹೇಳೇ ಇಲ್ಲ ಸ್ಮಿತಾ ಅವರೇ, ಏಕೈಕ ಮಹಿಳೆ. ಡಿಬೇಟ್ ಅವತ್ತೇ ಮಾಡ್ಬಿಟ್ವಿ ಮೇಡಮ್. ಸೊ ಎನಿವೆ, ಕಂಟಿನ್ಯೂ ಮಾಡಿ. ಇನ್ನೊಂದು ಬಾರಿ ನಾಪಿಸ್ತೀನಿ ನಿಮ್ಮ ವೀಕ್ಷಕರೆಲ್ಲರಿಗೂ. ಇವತ್ತಿಗೂ ಕೂಡ 4 ದಿವಸ ಆಯ್ತು, ನಮಗೆ ಒಬ್ಬ ಮಹಿಳಾ ಸಚಿವೆ ಇಲ್ವೇ ಇಲ್ಲ. ಒಂದು ಸಚಿವ ಸ್ಥಾನ ಹಂಗೆ ಉಳ್ಕೊಂಡಿದೆ. ಆ ಹೆಸರು ಬಂತು, ಅದಾದ ನಂತರ ಅದು ಹೋಯ್ತು, ನಾವು ಅಲ್ಲಿಗೆ ನಿಲ್ತ್ವಿ. ಬಹಳ ಮುಖ್ಯವಾದಂತಹ ಪ್ರಶ್ನೆಗಳು ಕೇಳಬೇಕು ಅಂತ ಅನ್ಕೊಂಡಿದೀವಿ ನಾವು ಅಧಿವೇಶನದಲ್ಲಿ. ಗೃಹಲಕ್ಷ್ಮಿ 5,000 ಜಾಸ್ತಿ ಹಣ ಎಲ್ಲಿ ಹೋಯ್ತು, ಯಾವ ಮಹಿಳಾ ಸಚಿವರಿಗೆ ಕೇಳೋದು, ಯಾವ ಸಚಿವರು ಕೇಳೋದು, ಎಷ್ಟೊಂದು ವಿಷಯಗಳು ಇಲ್ಲ. ಸರ್ಕಾರ ಇದು ಈ ಒಂದು ಆರ್ಗ್ಯುಮೆಂಟ್ನ ಬಹಳಷ್ಟು ಜನ ಕಾಂಗ್ರೆಸ್ ವಕ್ತಾರರು ಮಾಡ್ತಾ ಇರುವಂಥದ್ದು. ಇಲ್ಲ, ಆಡಳಿತ ನಡ್ಕೊಂಡು ಹೋಗ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಎರಡು ತಿಂಗಳಾಯ್ತಲ್ವಾ ಇವಾಗ ಎಲ್ಲ ಸಚಿವರ ಸಂಪುಟ ವಿಸ್ತರಣೆ ಮಾಡೋದಿಕ್ಕೆ. ಇಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾದ್ರೆ ಸಚಿವರು ಯಾಕೆ ಬೇಕು ನಿಮ್ಗೆ? ಇತ್ನಾಳ್ ಅವರು ಹೇಳ್ದಂಗೆ ಯಾಕೆ ಬೇಕಾಗಿದ್ರೆ ಸಚಿವರು? ಒಪ್ಲಿ, ಹೌದು, ಗೊಂದಲದಲ್ಲಿದೆ, ಸಮಸ್ಯೆ ಆಗ್ತಾ ಇದೆ, ಹೆಂಗೋ ಮ್ಯಾನೇಜ್ ಮಾಡ್ತಾ ಇದೀವಿ, ಪೂರ್ತಿಯಾದಂತಹ ಆಡಳಿತ ನಮ್ಗೆ ಕೊಡಕ್ ಆಗ್ತಾ ಇಲ್ಲ ಇವತ್ತು. ನಿಜ ತಾನೇ ಅದು? ಇನ್ನೇನು ನಮ್ಮ ಮಾನ್ಸೂನ್ ಸೆಷನ್ ಶುರು ಆಗುತ್ತೆ, ಮಳೆಗಾಲದ ಅಧಿವೇಶನ ಶುರು ಆಗತ್ತೆ. ಅಲ್ಲಿ ಯಾರಿಗೆ ನಾವು ಪ್ರಶ್ನೆ ಕೇಳೋದು, ಯಾರ ಜೊತೆ ಚರ್ಚೆ ಮಾಡಬೇಕಾಗಿರೋಂಥದ್ದು? ಮತ್ತೆ ಕರ್ನಾಟಕ ಜನತೆಗೆ
ನಮಗೆ ಮಾತ್ರ ಅಲ್ಲ, ಮೀಡಿಯಾಗೆ ಮಾತ್ರ ಅಲ್ಲ, ಕರ್ನಾಟಕ ಜನತೆಗೆ ಇವತ್ತು ನೋಡ್ತಿರುವಂತಹ ರೆಸಿಗ್ನೇಷನ್ ಅನ್ನ ಒಂದು ಧಮಕಿ ಇರ್ಬೋದು, ಬೇರೆ ಬೇರೆ ಆಡಿಯೋ ಲೀಕಿನ ವಿಷಯ ಇರ್ಬೋದು, ಇದನ್ನೆಲ್ಲ ನೋಡಿ ಯಾರಿಗೂ ಇಲ್ಲಿ ಸಮಸ್ಯೆಗಳನ್ನ ಸರ್ಕಾರದ ಆಡಳಿತದ ವಿಷಯ ಎತ್ತಬೇಕು ಅಂತಾನೆ ಇಷ್ಟ ಇರುವಂಥದ್ದು, ಸರ್ಕಾರದ ವೈಫಲ್ಯಗಳನ್ನ ನಾವು ಕಟ್ಟಿ ಇಡಬೇಕು ಅಂತ ನಮಗೂ ಆಸಕ್ತಿ ಇರುವಂಥದ್ದು. ಬರೀ ಇದೇ ಚರ್ಚೆ ಮಾಡ್ತಾ ಇದೀವಿ ನಾವು, ಯಾರಾಗ್ತಾರೆ ಆಗಲ್ಲ ಅಂತ. ಕಾಂಗ್ರೆಸ್ ಇದಕ್ಕೆ ಆ ಗೊಂದಲ ಏನು ಇಲ್ಲ, ಇದೆಲ್ಲ ಸಹಜ ಅಂತ ಹೇಳ್ಕೊಂಡು ಹೋದ್ರೆ ನೀವು ಗೊಂದಲನ ನೀವು ಆಂಟಿಸಿಪೇಟ್ ಮಾಡಬೇಕಲ್ಲ, ಅದನ್ನ ಫಿಕ್ಸ್ ಮಾಡ್ಬೇಕಲ್ಲ, ಒಂದು ಟೈಮ್ ಲೈನ್ ಕೊಡಿ. ಇವತ್ತು ಹೇಳ್ತೀರಾ ನೀವು, ಆಯ್ತು ಇಷ್ಟು ದಿನ ಆದ ನಂತರ ನಮ್ಮ ಎಲ್ಲ ಸಚಿವ ಸ್ಥಾನವನ್ನು ತುಂಬಾದ ನಂತರ ಒಬ್ಬರು ಸಚಿವರನ್ನ ನಾವು ಮಹಿಳಾ ಸಚಿವ ಬಂದಾದ ನಂತರ ಖಾತೆ ಎಲ್ಲ ಹಂಚಿಕೆ ಆಗತ್ತೆ, ನಾವು ರೆಡಿ ಆಗಿರ್ತೀವಿ ಮಳೆಗಾಲದ ಅಧಿವೇಶನಕ್ಕೆ ಅಂತ. ಅದು ನಮ್ಗೆ ಗ್ಯಾರಂಟಿ ಆದ್ರೂ ಕೊಡೋದಕ್ಕೆ ಆಗ್ತಾ ಇದೆಯಾ? ಇಲ್ಲ, ಅದೂ ಮಾಡಕ್ ಆಗ್ತಾ ಇಲ್ಲ. ನಿಮಗೆ ಎಲ್ಲಿ ಹೋಗ್ತಾ ಇದೆ ಈ ಒಂದು ರಾಜ್ಯದ ಒಂದು ಆಡಳಿತ ಅನ್ನೋ ಬಗ್ಗೆ ಪ್ರಶ್ನೆ ಬಂದೇ ಬರುತ್ತೆ. ಆಯ್ತು, ಅಲ್ಲಿಗೆ ಆರಾಧ್ಯ ಸರ್, ಯಾಕೆ ಬೇಕು ಸಚಿವರು? ಡಿ ಕೆ ಶಿವಕುಮಾರ್ ಅವರು ಯಶಸ್ವಿಯಾಗಿ ನಿರ್ವಹಿಸ್ತಿದ್ದಾರೆ. ನಂದನ್ ಕಶ್ಯಪ್ ಸರ್ ಹೇಳ್ದಂಗೆ JKVK ಅಲ್ಲಿ ಅಲ್ಲಿರುವ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾರ, ಹೋಗ್ತಾರೆ. ಎಜುಕೇಶನ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ ಹೋಗ್ತಾರೆ. ಇನ್ನು ನಮ್ಮ ಬೇರೆ ಏನು ಕೃಷ್ಣಪ್ಪ ಅವರು ಕೋಪ ಮಾಡ್ಕೊಂಡ್ರು ಅಥವಾ ಅವ್ರ ಪಕ್ಷದ ಮತ್ಯಾರೋ ಕೋಪ ಮಾಡ್ಕೊಂಡ್ರು, ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅವರೇ. ಅಂದ್ರೆ ಪಕ್ಷದ ಆಂತರಿಕ ಬೇಗುದಿಯಿಂದ ಹಿಡಿದ್ಬಿಟ್ಟು ವಿದ್ಯಾರ್ಥಿಗಳ ಬೇಸರದವರೆಗೂ ಎಲ್ಲದನ್ನೂ ಅಡ್ರೆಸ್ ಮಾಡ್ತಿದ್ದಾರೆ. ಸಚಿವರು ಯಾಕೆ ಬೇಕು ಅಲ್ವಾ? ನಡೀತಿದೆ ಸರ್ಕಾರ. ಸಚಿವರು ಬೇಕಾಗಿಲ್ಲ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆನೂ ಬೇಕಾಗಿಲ್ಲ ಅಂತ ಈಗಾಗಲೇ ಪ್ರೂವ್ ಆಗ್ತಾ ಇದೆ ಕರ್ನಾಟಕದಲ್ಲಿ. ಯಾಕಂದರೆ ಪದೇ ಪದೇ ಈಗಾಗಲೇ ಗ್ರಾಮ ಪಂಚಾಯತಿ ಚುನಾವಣೆ ನಡೆಯಲಿಲ್ಲ, ಅಲ್ಲೂ ಸಹ ಸೆಂಟ್ರಲೈಸ್ ಪವರ್ ಆಗಬೇಕು ಅಂತ. ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ನಡೆಯಲಿಲ್ಲ, ಸುಮಾರು 6 ವರ್ಷಗಳಾಯಿತು, ಅದು ಸಹ ಸೆಂಟ್ರಲೈಸ್ ಮಾಡ್ಕೊಂಡಿದ್ದಾರೆ. MLAಗಳು ತಮ್ಮ ಅಧಿಕಾರವನ್ನು ಬಳಸ್ತಾರೆ. ಇಲ್ಲಿ BBMP ಇಲ್ಲಿ ಸುಮಾರು 6 ವರ್ಷ ಆಯಿತು, ಇಲ್ಲೂ ಸಹ ಎಲೆಕ್ಷನ್ ಮಾಡ್ತಾ ಇಲ್ಲ, ಇದು ಸೆಂಟ್ರಲೈಸ್ ಮಾಡಿದ್ದಾರೆ. ಈಗ ಈ ಒಂದು ನೆಪದಲ್ಲಿ ಹಗ್ಗ ಜಗ್ಗಾಟದ ನೆಪದಲ್ಲಿ CM ಹಗ್ಗ ಜಗ್ಗಾಟದ ನೆಪದಲ್ಲಿ ಕೇವಲ 14 ಮಂದಿ ಮಾತ್ರ, 13+1 14 ಮಂದಿ ಮಾತ್ರ ಮಂತ್ರಿಗಳಿದ್ದಾರೆ. ಮುಂದೆ 19 ಜನ ಸೇರಿಸ್ಕೊಂಡ್ರು ಸಹ ಅವರು ಮಂತ್ರಿಗಿರಿಯನ್ನು ಕೊಡದೆ. ಈಗ ಯಾಕೆ ಕೊಡ್ತಾ ಇಲ್ಲ ಅಂದರೆ ಆಷಾಢ ಇದೆ, ಅವ್ರು ಕೂತ್ಕೊಂಡು ಹೋಗಲ್ಲ, ಅದು ಬೇರೆ ಪೂಜೆ ಮಾಡ್ಕೋಬೇಕು ಅವರು. ಈ ಮುಂದಿನ ಅಮಾವಾಸ್ಯೆ ನಂತರನೇ ಅವ್ರು ಪೂಜೆ ಮಾಡ್ಕೊಂಡು ಅದ್ರಲ್ಲಿ ಕುತ್ಕೊಳ್ಳೋದು. ಅಲ್ಲಿವರೆಗೂ ಕೊಡ್ತಾರೋ ಬಿಡದ, ಅವ್ರು ಸಿಕ್ತೋ ಇಲ್ಲ, ನಮ್ಗೆ ಕೊಡ್ಲಿಲ್ಲ, ತಗೊಂಡ್ಲಿಲ್ಲ ಅಂದ್ರೆ ಬೇರೆಯವ್ರು ತಗೊಂಡ್ಬಿಡ್ತಾರೆ ಅಂತ ಭಯದಿಂದ ತಗೊಂಡಿದ್ದಾರೆ ಹೊರತು, ಅದು ಸಹ ಪೂಜೆ ಮಾಡ್ಕೊಂಡು ಅವರ ಆಸನಗಳನ್ನೆಲ್ಲ ತೆಗೆದು ಹಳೆ ಆಸನಗಳನ್ನ ಎಲ್ಲ ರಿಪೇರಿಗೆ ಕೊಟ್ಟು ಹೊಸ ಆಸನಗಳನ್ನ ತಂದು ಹಾಕಿ ಹೊಸ ಸರ್ಕಾರ ರೀತಿಯಲ್ಲಿ ಮಾಡುತ್ತಿರಲ್ಲ. ಇದೊಂದು ನಾಚಿಕೆಗೇಡಿನ ಸರ್ಕಾರ ಅಂತ ನಾವು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಜನರ ಬಗ್ಗೆ ಅಧಿಕಾರ ವಿಕೇಂದ್ರೀಕರಣ, ಕ್ಷಮೆ ಇರಲಿ ಸರ್, ಯಾವಾಗಲೂ ಬಿಜೆಪಿ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮಾಡೋ ಆರೋಪ ಏನು ಸೆಂಟ್ರಲೈಸ್ಡ್ ಪವರ್ ಸಿಸ್ಟಮ್ ನ ಮೇಂಟೈನ್ ಮಾಡ್ತಾರೆ ಅಂತ ಹೇಳಿ. ಬಟ್ ನೀವು ಅದನ್ನ ಕಾಂಗ್ರೆಸ್ ಹೊರಸ್ತಿದ್ದೀರಿ. ಇವಾಗ ಆಧಾರ ಸಹಿತ ಇದೆಯಲ್ವಾ, 3 ವರ್ಷ ಆಯ್ತು ಇವ್ರು ಬಂದು. ಅವರು 3 ವರ್ಷ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಳ್ಳ ಇಡಿಸಿದ್ದಾರೆ. ಇವ್ರು 3 ವರ್ಷ ಆದ್ಮೇಲಾದ್ರೂ ಹಳ್ಳ ಇಡಿಸಿ ಒಳ್ಳೆ ಎಲ್ಲರಿಗೂ ತೋರಿಸ್ತಾರೆ ಕಾನ್ಸ್ಟಿಟ್ಯೂಷನ್ ಬುಕ್. ಯಾಕೆ ಇಲ್ಲಿ ಚುನಾವಣೆಗಳು ಮಾಡಬಾರ್ದು? ಚುನಾವಣೆಗಳು ಮಾಡದೇನೆ ನೀವೆಲ್ಲಾನು ಸಹ ಅಧಿಕಾರಿಗಳಲ್ಲೇ ಬಳಸ್ತಾ ಇದ್ರಲ್ಲ. ಮೊನ್ನೆ ನೆಲಮಂಗಲದಲ್ಲಿ ಏನಾಯ್ತು, PDOಗಳೆಲ್ಲ ಕುತ್ಕೊಂಡು ಎಣ್ಣೆ ಹೊಡಿತಾ ಇದ್ರು. ಮಧ್ಯಾಹ್ನನೇ ಎಲ್ಲರೂ ಸಹ ಬೇರೆ ಬೇರೆ ಗ್ರಾಮ ಪಂಚಾಯತಿಯವರೆಲ್ಲ PDOಗಳು ಅಧಿಕಾರಿಗಳೆಲ್ಲ ಎಣ್ಣೆ ಹೊಡಿತಾ ಇದ್ದಾರೆ. ಎಲ್ಲರೂ ಸಹ ಡಾಬಾಗಳಲ್ಲಿ ಸೆಟ್ಲ್ಮೆಂಟ್ ಮಾಡ್ಕೊತಾ ಇದ್ದಾರೆ, ಹೋಟ್ಲ್ಗಳಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಯಾವುದೇ ಅಧಿಕಾರ ಸಹ ನಡೆಸ್ತಾ ಇಲ್ಲ. ಅತ್ಯಂತ ಈ ದೇಶದ ಪ್ರಬುದ್ಧ ಪ್ರಜಾತಂತ್ರ ವ್ಯವಸ್ಥೆಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿದ್ದಂತಹ ಗ್ರಾಮ ಪಂಚಾಯತಿ ಏನಿತ್ತಲ್ಲ, ಅದಕ್ಕೆ ನೀವು ಬುಡಮೇಲೆ ಮಾಡ್ತಾ ಇದ್ದೀರ. ಕಳೆದ ಫೆಬ್ರವರಿ ಮುಂಚೆನೆ ಅದು ಚುನಾವಣೆ ಆಗಬೇಕಾಗಿತ್ತು. ಅಲ್ಲೂ ಸಹ ಯಾರು ಅಧಿಕಾರಿಗಳೇ ಮಾಡ್ಕೊತಾ ಇದ್ದಾರೆ. ಪ್ರತಿಯೊಂದು ಅಧಿಕಾರಿಗಳೇ ಮಾಡ್ಕೊಳ್ಬೇಕಾದ್ರೆ ಪ್ರಜಾತಂತ್ರ ವ್ಯವಸ್ಥೆ ಆಗ್ಬೇಕು. ರಾಷ್ಟ್ರಪತಿ ಆಳ್ವಿಕೆ ಸಾಕಲ್ವಾ? ಯಾಕೆ ಡಿ ಕೆ ಶಿವಕುಮಾರ್ ಬೇಕು? ಯಾಕೆ ಸಿದ್ದರಾಮಯ್ಯನವ್ರು ಬೇಕು? ಇನ್ನೊಬ್ರು ಬೇಕು? ಯಾಕೆ ಆಮ್ ಆದ್ಮಿ ಪಾರ್ಟಿ ಬೇಕು? ಯಾಕೆ ಬಿಜೆಪಿ ಬೇಕು? ಯಾಕೆಲ್ಲ ಬೇಕಾಗಿಲ್ವಲ್ಲ? ಪ್ರಧಾನಮಂತ್ರಿಗಳೇ ಇದು ರಾಷ್ಟ್ರಪತಿಗಳೇ ಆಡಳಿತ ಮಾಡ್ಕೊಂಡು IAS IPS ಆಫೀಸರ್ ಮಾಡ್ಕೊಂತಾರೆ. ಯಾಕೆ ಇಷ್ಟೊಂದು ಹಣ ಖರ್ಚು ಮಾಡ್ತೀವಿ? ಯಾಕೆ ಖರ್ಚು ಮಾಡ್ತಾ ಇದ್ದೀರಾ? ಅಂದ್ರೆ ಈ ರಾಜ್ಯಕ್ಕೆ ನೀವು ಕೊಡಬೇಕಾದಂತಹ ನೀತಿಗಳನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ನೀವು ಹೋಗ್ತಾ ಇಲ್ಲ. ಎಲ್ಲೋ ಒಂದು ಹಳ್ಳ ಹಿಡಿತಾ ಇದೆ ಸರ್ಕಾರ, ಹಳ್ಳ ಹಿಡಿತಾ ಕಂಪ್ಲೀಟ್ ಹಳ್ಳ. ಕೇವಲ ಇರ್ತಕ್ಕಂಥ 18 ತಿಂಗಳು, 18-19 ತಿಂಗಳು, 6 ತಿಂಗಳು ಅದಕ್ಕೆ ಚುನಾವಣೆಗೆ ವ್ಯವಸ್ಥಿರ. ಚುನಾವಣೆ ಯಾರು ಟಿಕೆಟ್ ಕೊಡಬೇಕು, ಎಲ್ಲಿ ಇದು ಮಾಡಬೇಕು, ಎಲ್ಲಿ ಫಂಡ್ ಮಾಡಬೇಕು ಅಂತ ಇಲ್ಲ ಆಗ್ತಾ ಇರೋದು. ಈಗ ಆಗಿರುತ್ತೆ, ಈಗೆಲ್ಲ ಆಡಿಯೋಗಳು ನೋಡಿದ್ವಿ, ಇದೆಲ್ಲ ಕಲೆಕ್ಷನ್ ಸರ್ಕಾರ ಅಂತ ಗೊತ್ತಾಗ್ತಾ ಇದೆ. ಯಾರೋ ಹೇಳ್ತಾ ಇದ್, ನಾವು ಪದೇ ಹೇಳ್ತಾ ಇದ್ವಿ, ಇಷ್ಟು ಹುದ್ದೆಗೆ ಇದು ಕೊಡಬೇಕು, ಇಷ್ಟು ಹುದ್ದೆಗೆ ಇಷ್ಟು ಕೋಟಿ ಕೊಡಬೇಕು ಅಂತ. ಅದು ಬಟಾ ಬಯಲಾಗಿದೆ ಕಾಂಗ್ರೆಸ್ನಲ್ಲಿ. ಹಣ ಇದ್ದವರಿಗೆ ಒಂದು ಪೇಮೆಂಟ್ ಕೋಟಾ ಅಂತ ಒಂದು ಸ್ಥಾನಗಳು, ಒಂದು ಮ್ಯಾನೇಜ್ಮೆಂಟ್ ಕೋಟಾ ಅಂತ ಒಂದಷ್ಟು ಸ್ಥಾನಗಳು, ಇವೆಲ್ಲ ಇದಾವೆ ಅಂತ ಈಗೆಲ್ಲ ಬಟಾಬಯಲಾಗೋಯ್ತು. ಅದು ಬಿಜೆಪಿಲೂ ಇತ್ತು ಅಂತ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ರು, ಈಗ ಕಾಂಗ್ರೆಸ್ನಲ್ಲಿ ಇದೆ ಅಂತ ಹೇಳಿ ನಮ್ಮ ನಂಜಯ್ಯ ಮಠನವರು ಹೇಳಿದ್ದಾರೆ. ಇದೆಲ್ಲ ಓಪನ್ ಸೀಕ್ರೆಟ್ ಆಗೋಯ್ತು. ಇನ್ನು ಮುಂದೆ ಪ್ರಜಾತಂತ್ರ ವ್ಯವಸ್ಥೆಯನ್ನು ಉಳಿಸೋರು ಯಾರು? ಆಯ್ತು, ಈ JKVKಯಲ್ಲಿ ಏನು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು, ವಿದ್ಯಾರ್ಥಿ ಮುಖಂಡರಾದ ನಂದೀಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದೀಶ್ ಅವರೇ ನಮಸ್ಕಾರ.
ನಮಸ್ತೆ ಮೇಡಮ್, ನಮಸ್ತೆ. ಈಗ ಈ ಎಜುಕೇಶನ್ ಸಿಸ್ಟಮ್ ಸರಿ ಹೋಗಬೇಕು ಅಂತ ಹೇಳಿ ದೊಡ್ಡ ಪ್ರತಿಭಟನೆ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಾಯಿತು. ಅಲ್ಲಿ ಕೇಂದ್ರ ಶಿಕ್ಷಣ ಸಚಿವರ ವಿರುದ್ಧ ಆಕ್ರೋಶ ಸ್ಫೋಟ ಆಯಿತು, ರಾಜೀನಾಮೆ ಆಯಿತು. ಈಗ ನೀವು ಕೂಡ ಅಂದರೆ ವಿದ್ಯಾರ್ಥಿಗಳು, ಇಲ್ಲಿನ ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆ ಮಾಡ್ತಿದ್ದೀರಿ. ಬಟ್ ಇಲ್ಲಿ ಎಜುಕೇಶನ್ ಮಿನಿಸ್ಟ್ರಲ್ಲೇ ಇಲ್ವಲ್ಲ ಸರ್, ರಾಜೀನಾಮೆ ಅಲ್ಲ, ಅಟ್ಲೀಸ್ಟ್ ನಿಮ್ಮನ್ನು ಬಂದು ಅಡ್ರೆಸ್ ಮಾಡಲಿಕ್ಕೆ, ನಿಮ್ಮ ಸಮಸ್ಯೆ ಏನು ಅಂತ ಕೇಳಲಿಕ್ಕೆ ಎಜುಕೇಶನ್ ಮಿನಿಸ್ಟ್ರು ಇಲ್ಲ, ಹೈಯರ್ ಎಜುಕೇಶನ್ ಮಿನಿಸ್ಟ್ರು ಇಲ್ಲ. ನಿಮ್ಮ ಪ್ರತಿಭಟನೆಯನ್ನು ಆಲಿಸೋರು ಯಾರು ಅಂತ? ಮೇಡಮ್ ನಮಸ್ತೆ. ನಾವು ಆಲ್ರೆಡಿ 22 ದಿನದಿಂದ ನಾವು ಹೋರಾಟ ಮಾಡ್ಕೊಂಡ್ ಬರ್ತಿದೀವಿ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ. ಸೊ ಅದ್ರ ಜೊತೆಗೆ ಈಗ ನಾವು 15ನೇ ದಿನ ನಾವು ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡ್ಬೇಕು ಅಂತ ನಾವು ಪ್ರಿಯಾಂಕ್ ಖರ್ಗೆ ಸಾಹೇಬ್ರನ್ನ ಮೀಟ್ ಆಗಿದ್ದೀವಿ ಮೇಡಮ್. ಒಂದು ಇದರಲ್ಲಿ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಈ ಪಾಸಿಟಿವ್ ಆಗಿ ಇದು ಮಾಡಿ ರೆಸ್ಪಾಂಡ್ ಮಾಡಿ ನಮ್ಗೆ ಒಂದು 10 days ಅಲ್ಲಿ ಒಂದು ವರ್ಕೌಟ್ ಮಾಡಿ ಏನೇನು ಕ್ಯಾಡರ್ ನಮ್ದು ಆಗಿರೋದು ಕ್ಯಾಡರ್ ಅಂಡ್ ರೆಕ್ರೂಟ್ಮೆಂಟ್ ರೂಲ್ಸ್ ಅಲ್ಲಿ ವೈಲೇಷನ್ ಮ್ಯಾಮ್. ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಸಹಾಯಕ ಕೃಷಿ ಅಧಿಕಾರಿ ಮತ್ತು ಕೃಷಿ ಅಧಿಕಾರಿ ವೈಲೇಷನ್ ಆಗಿರೋದು ಮೇಡಮ್. ಸೊ ಈ ಕ್ಯಾಡರ್ ಅಂದ್ರೆ ಹೌ ಬೆಸ್ಟ್ ವಿ ಕ್ಯಾನ್ ಕಂಪ್ಲೀಟ್, ಹೌ ಬೆಸ್ಟ್ ವಿ ಕ್ಯಾನ್ ಬ್ರಿಂಗ್ ದ ಜಸ್ಟಿಸ್ ಟು ದ ಸ್ಟೂಡೆಂಟ್ಸ್ ಅಂತ ಹೇಳ್ಬಿಟ್ಟು ಖುದ್ದು ಗೃಹ ಮಂತ್ರಿಗಳೇ ನಮಗೆ ಇದನ್ನ ಕ್ಲೀನ್ ಆಗಿ ತಗೊಂಡು ನಮ್ಮ ಲಲಿತ್ ಅಶೋಕ್ ಹೋಟೆಲ್ ಒಂದು ಪ್ರೋಗ್ರಾಮ್ ಇತ್ತು ಮೇಡಮ್, ನ್ಯಾನೋ ಟೆಕ್ನಾಲಜಿ ಕಾನ್ಫರೆನ್ಸ್ ಅಂತ. ಅಲ್ಲಿ ಫಸ್ಟ್ ಡೇ ಮುಖ್ಯಮಂತ್ರಿಗಳು ಇದು ಮಾಡಿದ್ರು, ನಮ್ಮನ್ನು ಮೀಟ್ ಮಾಡಿ ಹೇಳಿದ್ರು 3 days ಅಲ್ಲಿ ನಮಗೆ ಆನ್ಸರ್ ಕೊಟ್ಟಿದ್ದಾರೆ. ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಇದು ಇತ್ತು ಮ್ಯಾಮ್, ಬೃಹತ್ ಪ್ರತಿಭಟನೆ ನಿಮ್ಮ ಗಮನಕ್ಕೂ ಬಂದಿರುತ್ತೆ, ನಿಮ್ಮ ಎಲ್ಲಾ ಮೀಡಿಯಾ ಚಾನೆಲ್ಸ್ ಅಲ್ಲೂ ಟೆಲಿಕಾಸ್ಟ್ ಆಗಿದೆ. ಆ ಪ್ರತಿಭಟನೆಗೆ ನಾವು ದಿನ ಎಲ್ಲ ಮಾಡಿದಾಗ ಒಂದು ಮಧ್ಯಾಹ್ನ ಅಷ್ಟೇ ನಮಗೊಂದು ಉತ್ತರ ಬಂತು ಮ್ಯಾಮ್ ಸರ್ಕಾರದಿಂದ. ಈ ಏನು ವೈಲೇಷನ್ ಆಗಿದೆ C&R ವೈಲೇಷನ್, ಇದು ಆಗಿರೋದು 2022 ಅಲ್ಲಿ ಮ್ಯಾಮ್, ಬಿಜೆಪಿ ಗವರ್ಮೆಂಟ್ ಇದ್ದಾಗ ಇದು ವೈಲೇಷನ್ ಆಗಿ AICTE ಅಂತ ಅನ್ನೋ ಇಂಜಿನಿಯರಿಂಗ್ ಕೊಟ್ಟಿರೋ ಟೆಕ್ನಿಕಲ್ ಬಾಡಿ ಆಡ್ ಮಾಡ್ಬಿಟ್ಟು ಗೆಜೆಟ್ ಮಾಡ್ಬಿಟ್ಟಿದ್ರು ಮೇಡಮ್. ಅವಾಗ ಕೋವಿಡ್ ಮ್ಯಾಮ್ 2022, ನಾವೆಲ್ಲ ಇನ್ನ ಓದ್ಕೊಂಡು ಆಚೆ ಬರ್ತಿರೋ ಯಾರು ಗೆಜೆಟ್ ನೋಡೋ ಹುಡುಗರಲ್ಲ ಮ್ಯಾಮ್ ನಾವು ಅವಾಗ. ಸೊ ಆಗಿರೋಂತ ತಪ್ಪನ್ನ ಇವಾಗ ನಾವು ಸರಿ ಮಾಡ್ತೀವಿ. 15 ದಿನ ಟೈಮ್ ಕೊಡಿ. ಮತ್ತೆ 8-9ಕ್ಕೆ ಪರೀಕ್ಷೆ ಇತ್ತು ಮ್ಯಾಮ್, ಕೃಷಿ ಅಧಿಕಾರಿ ಪರೀಕ್ಷೆ ಇತ್ತು. 8-9 ಇರುವಂತಹ ಪರೀಕ್ಷೆನ ತಾತ್ಕಾಲಿಕವಾಗಿ ಮುಂದುವರೆದು 15 ದಿನದಲ್ಲಿ ಇದನ್ನ ಏನ್ ಅಮೆಂಡ್ಮೆಂಟ್ ಮಾಡ್ಬೇಕು, ಕಾನೂನು ಚೌಕಟ್ಟಿನಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡಿ 15 ದಿನ ಟೈಮ್ ಕೊಟ್ಟು ನಾವು 1 ತಿಂಗಳಲ್ಲಿ ಇನ್ನೊಂದು ಫ್ರೆಶ್ ಡೇಟ್ ಕೊಡ್ತೀವಿ ಅಂತ ನಮ್ಗೆ ಇವತ್ತು ಅಪ್ಡೇಟ್ ಮಾಡಿದ್ದಾರೆ. ಅಲ್ಲಿಗೆ ಸ್ಪಂದಿಸ್ತಾ ಇದ್ದಾರೆ. ಅಂದ್ರೆ ಡೆಸಿಗ್ನೇಟೆಡ್ ಮಿನಿಸ್ಟರ್ ಇಲ್ಲ ಅಂದ್ರೂ ಕೂಡ ಸುರ್ಬಿ ಅವರೇ ಅಲ್ಲಿಗೆ, ನನ್ಗೊತ್ತು JDS ವಕ್ತಾರರು ಪ್ರಶ್ನೆ ಕೇಳಬೇಕು, ಬಟ್ ವಿರೋಧ ಪಕ್ಷದ ಆರೋಪ ಏನಿತ್ತು ಸುರ್ಬಿ ಅವರೇ? ಮಿನಿಸ್ಟರ್ಗಳಿಲ್ಲ, ಸರ್ಕಾರ ಯಶಸ್ವಿ. ಹೇಳಿ ನಂದೀಶ್ ಅವರು ಹೇಳಿ. ಒಂದೇ ಹೇಳ್ಬಿಡ್ತೀನಿ, ನಾವು ಈ ತರ ಇವರಿಗೆ ಸಪೋರ್ಟ್ ಮಾಡ್ತೀವಿ, ಅವ್ರು ಸಪೋರ್ಟ್ ಮಾಡ್ತೀವಿ. ಈ ತರ ಸಂಕಷ್ಟ ಆಕ್ಚುಲಿ ಇವಾಗ ಇರೋದು ಸಂಕಷ್ಟ ಪರಿಸ್ಥಿತಿ ಮ್ಯಾಮ್. ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಬ್ಯೂರೋಕ್ರಾಟ್ಸ್ ಅವರಷ್ಟಕ್ಕೆ ಅವ್ರು ಆರಾಮಾಗಿದ್ಬಿಟ್ಟಿದ್ರು. ನಮ್ಮ ಕೃಷಿ ಇಲಾಖೆ ಬ್ಯೂರೋಕ್ರಾಟ್ಸ್ ಆಗ್ಬೋದು, ಯಾವ ಬ್ಯೂರೋಕ್ರಾಟ್ಸ್ ಆಗಲಿ ಆರಾಮಾಗಿದ್ದಾರೆ. ಮಿನಿಸ್ಟರ್ ಇಲ್ಲ ಅಂದ್ರೆ ಅವರಿಗೆ ಚಾರ್ಜ್ ಮಾಡೋರು ಯಾರು ಇರಲ್ಲ. ಈ ಸಂಕಷ್ಟ ಪರಿಸ್ಥಿತಿಯಲ್ಲೂ ಸಹ ಈಗ ಪ್ರೆಸೆಂಟ್ ಯಾವ ಸರ್ಕಾರ ಇದೆಯಲ್ಲ ಮೇಡಮ್, ಆ ಸರ್ಕಾರದ ವಕ್ತಾರರಾಗಿ ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ನಮಗೆ ಉತ್ತರ ಕೊಟ್ಟಿದ್ದಾರೆ ಮೇಡಮ್. ಉತ್ತರ ಕೊಟ್ಟಿದ್ದಾರೆ. ನಿಮ್ಮ ಮಾತಿಂದ 2 ಪ್ರಶ್ನೆ ಬಂತು, ಒಂದು ಬಿಜೆಪಿ ಅವರಿಗೆ, ಇನ್ನೊಂದು ಕಾಂಗ್ರೆಸ್ ವಕ್ತಾರರಿಗೆ. ಥ್ಯಾಂಕ್ ಯು ಸೋ ಮಚ್ ನಂದೀಶ್ ಅವರೇ ಕನೆಕ್ಟ್ ಆಗಿದ್ದಕ್ಕೆ. ಸುರ್ಬಿ ಅವರೇ ಅಲ್ಲಿಗೆ ನೋ ಪ್ರಾಬ್ಲಮ್ ಅಪ್ಪ, ನಿಮ್ಗೆ ಎಜುಕೇಶನ್ ಮಿನಿಸ್ಟರ್ ಇಲ್ಲದೆ ಹೋದ್ರು ಕೂಡ ಪ್ರಿಯಾಂಕ್ ಖರ್ಗೆ ಅವರು ನಮಗೆ ಮಾತನಾಡಿಸಿದ್ದಾರೆ. DK ಶಿವಕುಮಾರ್ ಅವರೇನೆ ಮಾತನಾಡಿಸಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸೋ ಭರವಸೆ ಕೊಡ್ತಾ ಇದ್ದಾರೆ. ಸರ್ಕಾರ ನಡೀತಾ ಇದೆ ಅನ್ನೋದು ಅವ್ರ ಮಾತಿನ ಅರ್ಥ ಅಲ್ಲ. ಹೀಗೆ ನಾವು ಮಾಡ್ಕೊಂಡು ಹೋದ್ರೆ ಪ್ರಿಯಾಂಕ್ ಖರ್ಗೆ ಅವರು ಎಲ್ಲ ಪೋರ್ಟ್ಫೋಲಿಯೋ ತಗೊಳ್ಳಿ ಹಾಗಾದ್ರೆ. ಮತ್ತೆ ಅಲ್ಲಿ ನಡೆದಿದಂತಹ GKVK ನಡೆದಿದಂತಹ ವಿಷಯದ ಬಗ್ಗೆ ನಮ್ಮ ನಾಯಕರು ಬಹಳ ಉತ್ತರ ಕೊಟ್ಟಿರೋಂಥದ್ದು ಕೂಡ. DK ಶಿವಕುಮಾರ್ ಅವರಿಗೆ ಎಲ್ಲಾ ಕಡೆ ಇರಬೇಕು, ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂದ್ರೆ ನಿಮಗೆ ಯಾಕೆ ಸಚಿವ ಸ್ಥಾನಗಳು ಬೇಕು, ಸಚಿವರು ಯಾಕೆ ಬೇಕು ನಿಮಗೆ? ಇದೇ ಪ್ರಶ್ನೆ ನಮ್ಗೆ ಕೇಳ್ತಾ ಇರುವಂತದ್ದು. ಇದು ಒಂದೇನ ಸಮಸ್ಯೆ ಇರೋದು? ಸ್ಮಿತಾ ಅವರು ವಿಜಯಪುರದಲ್ಲಿ ಆಗಿರುವಂತಹ ಘಟನೆ ಇರ್ಬೋದು, ಇವಾಗ ಇರುವಂತಹ ಬರಗಾಲದ ಸಮಸ್ಯೆಗಳು ಎಷ್ಟು ದೊಡ್ಡದಾಗ್ತಾ ಇದೆ, ತೂವರ್ ದಾಲ್ದು ಪ್ರೈಸ್ ರೈಸ್ ಆಗ್ತಾ ಇದೆ, ಮತ್ತೆ ಇದು ಹೋಗಿ ಭೇಟಿ ಮಾಡಿ ಆಶ್ವಾಸನೆ ಕೊಟ್ಟಿರುವಂತದ್ದು. KPSC ನಲ್ಲಿ ಆಗಿರುವಂತಹ ವಿಷಯಗಳು ಇರ್ಬೋದು, ಅಥವಾ ವೇಕೆಂಟ್ ಪೋಸ್ಟ್ ಇರ್ಬೋದು, ಇದನ್ನೆಲ್ಲ ಫಿಲ್ ಮಾಡ್ತೀವಿ ಅಂತ ಎಷ್ಟು ಬಾರಿ ಸರ್ಕಾರ ಕೊಟ್ಟಿದೆ ಅಂತ. ಏನಾಗಿದೆ 3 ವರ್ಷದಿಂದ? ಯಾರು ಹೋರಾಟ ಮಾಡ್ತಾ ಇದ್ದಾರೆ? 2ನೇ ಪ್ರಶ್ನೆ ಏನು ಅಂತಂದ್ರೆ, ಈಗ ನಂದೀಶ್ ಅವ್ರು ಮಾತನಾಡಿದ್ರಲ್ಲಿ ಕರೆಕ್ಟ್ ಹೇಳಿದ್ರು ಅವರು, ಯಾವಾಗ ಸಚಿವರಿರೋಲ್ವೋ ಬ್ಯೂರೋಕ್ರಾಟ್ಸ್ಗೆ ಹಬ್ಬ, ಆವಾಗ ಅವ್ರು ಕೆಲಸ ಮಾಡೋಲ್ಲ. ಆ ಸಂದರ್ಭದಲ್ಲಿ ಏನ್ ಮಾಡಬೇಕು? ವಿದ್ಯಾರ್ಥಿಗಳು ಬೀದಿಗೆ ಬರಬೇಕು, ಸಂಬಂಧಪಟ್ಟವ್ರು ಬೀದಿಗೆ ಬರಬೇಕು, ಪ್ರತಿಭಟನೆ ಮಾಡಬೇಕು. ಈ ಪ್ರತಿಭಟನೆಗೆ ನೀವು ಹೋಗಿ ಉತ್ತರ ಕೊಟ್ರಿ ಸರಿ, ಆದ್ರೆ ಪ್ರತಿಭಟನೆಗೆ ಮೂಲ ಕಾರಣ ಏನು? ಸಚಿವರು ಇಲ್ಲದೆ ಇರೋದು ಹೇಳಿದ್ರು ನಂದೀಶ್ ಅವರು. ನೋಡಿ, ಪ್ರತಿಭಟನೆಯ ಮೂಲ ಕಾರಣ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಆಗಿರುವ ಹಗರಣ. ಪ್ರತಿಭಟನೆಯ ಮೂಲ ಕಾರಣ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರೋ ಮೂಲ ಕಾರಣ. ಮೊನ್ನೆ ಅಶೋಕ ಹೋಟ್ಲಲ್ಲಿ ನ್ಯಾನೋ ಟೆಕ್ನಾಲಜಿ ಮೀಟ್ ಅಲ್ಲಿ ಎಲ್ಲಿ ರಸ್ತೆ ಬದಿ ನಿಂತಿದ್ರು ಇದೇ ವಿದ್ಯಾರ್ಥಿಗಳು, ರಸ್ತೆ ಬದಿ ನಿಂತಿದ್ರು. ನಮ್ಮ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳು ಪಕ್ಕಕ್ಕೆ ಕರೆದಿ 20 ನಿಮಿಷ ಅವರ ಸಮಸ್ಯೆಯನ್ನು ಆಲಿಸಿದ್ದಾರೆ. ಸಮಸ್ಯೆಯನ್ನು ಆಲಿಸಿ ಇವತ್ತು ಪ್ರತಿಭಟನೆ ಸ್ಥಳಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರು ಹೋಗ್ಬಿಟ್ಟು ಅವರು ವಿದ್ಯಾರ್ಥಿ ಏನ್ ಹೇಳಿದ್ರು ಆ ಆಶ್ವಾಸನೆಯನ್ನು ನಾವು
ಈಡೇರಿಸ್ತೀವಿ. ಸದ್ಯಕ್ಕೆ ನಾವು ಎಕ್ಸಾಮ್ ನ ಪೋಸ್ಟ್ಪೋನ್ ಮಾಡ್ತೀವಿ 1 ತಿಂಗಳು. ಏನು ಲೋಪ ಆಗಿದೆ C&R ರೂಲ್ಸ್ ಅಲ್ಲಿ ಅದನ್ನ ಸರಿ ಮಾಡ್ಬಿಟ್ಟು ನಿಮ್ನ ಇನ್ನೊಂದ್ಸರಿ ಎಕ್ಸಾಮ್ ಕಾಲ್ ಮಾಡ್ತೀವಿ ಅಂತ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸಮಸ್ಯೆ ಆಗಿದ್ದು ಮೇಡಮ್. ಇದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಇದು ಬೇರೆ ಎಜುಕೇಶನ್ ಹೈಯರ್ ಎಜುಕೇಶನ್ ಅಲ್ಲ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸಮಸ್ಯೆ ಅಲ್ಲ, ಆ ಇಲಾಖೆಗೂ ಸಚಿವರಲ್ಲಿದ್ದಾರೆ ಸರ್. ನನ್ನ ಪ್ರಶ್ನೆ ಅದನ್ನೇ ಕೇಳಿದ್ದು. ಸಚಿವರು ಇಲ್ಲದೆ ಇದ್ದಾಗ್ಲೇನೆ ಬ್ಯೂರೋಕ್ರೇಟ್ಸ್ ಗಳಿಗೆ ಹಬ್ಬ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಅವಧಿಯಲ್ಲೇ ತೊಂದರೆ ಆಗಿತ್ತು ಕಶ್ಯಪ್ ಸರ್, ಅಗ್ರೀಡ್. ಅದನ್ನ ಸರಿಪಡಿಸೋ ಪ್ರಯತ್ನ ಎಲ್ಲಾಯ್ತು? ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳೋ ಪ್ರಯತ್ನ ಎಲ್ಲಾಯ್ತು ಕಾಂಗ್ರೆಸ್ ಸರ್ಕಾರದಿಂದ? ಸ್ಪಂದಿಸಿದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬ್ರು ಸ್ಪಂದಿಸಿ ಎಕ್ಸಾಮ್ ನ ಪೋಸ್ಟ್ಪೋನ್ ಮಾಡ್ಬಿಟ್ಟು C&R ರೂಲ್ಸ್ ಅಲ್ಲಿ ಬಿಜೆಪಿಯಲ್ಲಿ ಆಗಿದ್ದ ತಪ್ಪನ್ನು ಸರಿಪಡಿಸ್ತೀವಿ, 1 ತಿಂಗಳು ನಮ್ಗೆ ಟೈಮ್ ಕೊಡಿ, ನಿಮ್ಗೆ ಎಕ್ಸಾಮ್ ಪೋಸ್ಟ್ಪೋನ್ ಮಾಡ್ತೀವಿ, ಇನ್ನೊಂದು ವೀಕ್ ಅಲ್ಲಿ ಏನ್ C&R ರೂಲ್ಸ್ ಆಗಿತ್ತಪ್ಪ ಅದನ್ನ ಸರಿಪಡಿಸ್ಬಿಟ್ಟು ನಿಮ್ಗೆ ಒಂದು ಗೆಜೆಟ್ ನೋಟಿಫಿಕೇಶನ್ ಹೊರಡಿಸ್ತೀವಿ, ನೀವು ಎಕ್ಸಾಮ್ ನ ನೀವು ಅಪ್ಲೈ ಮಾಡಿ ಫ್ರೆಶ್ ಆಗಿ ಅಂತ ಇದು ಸರ್ಕಾರ ಆಯ್ತು. ಜೆಡಿಎಸ್ ವಕ್ತಾರರಿದ್ದಾರೆ ನಮ್ಮ ಜೊತೆಯಲ್ಲಿ. ಬಸವರಾಜ್ ಸರ್, ಫಾರ್ ದ ಫಸ್ಟ್ ಟೈಮ್ ಐ ಗೆಸ್ ರಿಪಬ್ಲಿಕ್ ನಡೆದ ಮಹಾಭಾರತ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮತ್ತೊಮ್ಮೆ ಸ್ವಾಗತ ಸರ್ ತಮಗೆ. ಕರೆಕ್ಟ್, ಸಮಸ್ಯೆ ಕೇವಲ GK ಒಂದು ಇಲ್ಲ ಅಲ್ಲ ಸರ್. ಇವಾಗ ಈ ಖಾತೆ ಹಂಚಿಕೆ ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ, ಅದ್ರ ಜೊತೆಗೆ ಈಗ ಮಿನಿಸ್ಟರ್ಗಳ ಪಟ್ಟಿ ಏನು ಬಂತು, ಈ ಪಟ್ಟಿ ಖಾತೆ ಹಂಚಿಕೆ ಇದೆಲ್ಲದರಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಬೆಲೆ ಹೆಚ್ಚು ಕೊಟ್ಟಿದ್ಯಾ ಹೈಕಮಾಂಡ್, ಅಥವಾ DK ಶಿವಕುಮಾರ್ ಅವರು ಪ್ರಪೋಸ್ ಮಾಡಿದ ಹೆಸರುಗಳಿಗೆ ಹೆಚ್ಚು ಮನ್ನಣೆ ಕೊಟ್ಟಿದ್ಯಾ ಅಂತ ಹೇಳಿ ತುಲನೆ ಆಗ್ತಾ ಇದೆ ಅನ್ನೋ ನಮ್ ಕಿವಿಗೆ ಬಿದ್ದ ಮಾಹಿತಿ ಸರ್. ತಪ್ಪಿದ್ರೆ ಆಮೇಲೆ ನಂದನ್ ಅವರು ಹೇಳಿ. ಸಿದ್ದರಾಮಯ್ಯನ ಬೆಲೆ ಹೆಚ್ಚ ಅಥವಾ DK ಶಿವಕುಮಾರ್ ಅವರ ಬೆಲೆ ಹೆಚ್ಚ ಅಂತ ಚರ್ಚೆ ಮಾಡ್ತಿರೋ ಸಂದರ್ಭದಲ್ಲಿ ರೈತರು ಬೆಳೆ ಕಳ್ಕೊಂಡು ಬೀದಿಗೆ ಬರ್ತಿದ್ದಾರೆ. ಇವರಿಗೆ ಬೆಳೆ ಪರಿಹಾರ, ಬರ ಪರಿಹಾರ, ನೆರೆ ಪರಿಹಾರ ಇದನ್ನು ಕೊಡಬೇಕು ಅಂದ್ರೆ ಕೃಷಿ ಸಚಿವರಿಲ್ಲ. ಸಚಿವರಿದ್ದಾರೆ ಬಟ್ ಕೃಷಿ ಸಚಿವರಿಲ್ಲ. ಎಷ್ಟು ಅಪಾಯ ಇದು ಅಂತ. ಕೃಷಿ ಸಚಿವರದ್ದು ಏನಾಗಿದೆ ಇಕ್ಕಟ್ಟಿನ ಪರಿಸ್ಥಿತಿ ಅಂದ್ರೆ ಮೇಡಮ್, ಇವಾಗ ಕರ್ನಾಟಕದಲ್ಲಿ ನಡೀತಾ ಇರೋದು ಜನಪರ ಸರ್ಕಾರ ಅಲ್ಲ ಮೊದಲನೇದು. ಆಮೇಲೆ ಜನ 136 ಸೀಟು ಕೇಳ್ತಿದ್ದು ಬಹುಮತದಿಂದ ಗೆಲ್ಸಿದ್ರು ಕರ್ನಾಟಕದಲ್ಲಿ ಸರ್ಕಾರ ನಡೆಸ್ತಾ ಇರೋದು ಕಾಂಗ್ರೆಸ್ ಹೈಕಮಾಂಡ ಅಥವಾ ಅಧಿಕಾರಿಗಳ ಅನ್ನೋ ಪ್ರಶ್ನೆ ಮುಂದೆ ಐತೆ. ಸಾಮಾನ್ಯ ಜನ ಆದಿ ಬೀದಿನಲ್ಲಿ ಮಾತಾಡ್ಕೊಂತಾರೆ ಇಲ್ಲೊಂದು ದರಿದ್ರ ಸರ್ಕಾರ ಬಂದು ಕೂತ್ಕೊಂಡು ಆಯ್ತಲ್ಲ ಅಂತ. ಯಾಕಂದರೆ ಜನಕ್ಕೆ ದೈನಂದಿನ ಕೆಲಸ ಕಾರ್ಯಗಳು ನಡಿಬೇಕಾದ್ರೆ ಒಂದು ಕಡೆ ಮಳೆ ಹಾನಿಗೀಡಾಗಿರ್ತಕ್ಕಂಥ ಹೈದ್ರಾಬಾದ್ ಕರ್ನಾಟಕದ ಯಾವುದೇ ಜಿಲ್ಲೆಗೆ ಹೋಗ್ರಿ, ನೀವು ಬಳ್ಳಾರಿಗೆ ಹೋಗಿ, ಕೊಪ್ಪಳಗೆ ಹೋಗಿ, ರಾಯಚೂರಿಗೆ ಹೋಗಿ, ಯಾದಗಿರಿಗೆ ಹೋಗಿ, ದೂರದ ಬೀದರ್ಗೆ ಹೋಗಿ, ಅಲ್ಲಿ ಶಾಲೆ ನೋಡೋರಿಲ್ಲ, ಸ್ಕೂಲ್ ನೋಡೋರಿಲ್ಲ, ಕೃಷಿ ನೋಡೋರಿಲ್ಲ, ಅಭಿವೃದ್ಧಿ ನೋಡಿರಲ್ಲ. ಆ ಭಾಗಕ್ಕೆ ಯಾರೋ ಒಬ್ಬರು ಗೃಹ ಮಂತ್ರಿಗಳಿದ್ದಾರೆ. ಆ ಗೃಹ ಮಂತ್ರಿಗಳು ಗೃಹ ಇಲಾಖೆನೇ ಇವತ್ತು ಪ್ರಶ್ನೆ ಮಾಡೋ ಮಟ್ಟಕ್ಕೆ ದೈನಂದಿನ ಚಟುವಟಿಕೆಗಳು ನಡೀತಾ ಇದ್ದಾವೆ. ಇನ್ನೊಬ್ಬರು ಉಪಮುಖ್ಯಮಂತ್ರಿಗಳು ತುಮಕೂರಲ್ಲಿದ್ದಾರೆ. ತುಮಕೂರಲ್ಲಿರ್ತಕ್ಕಂಥ ಮೋಸ್ಟ್ ಸೀನಿಯರ್ ಕಾಂಗ್ರೆಸ್ ಅನ್ನೋ ಒಂದು ಪಕ್ಷನ ಕರ್ನಾಟಕದಲ್ಲಿ ಕಟ್ಟಿ ಬೆಳೆಸಿದಂಥರು ಯಾರು ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕ ಸರ್ಕಾರದ ಪ್ರತಿನಿಧಿಗಳಿದ್ದಂಥರು TB ಜಯಚಂದ್ರ ಅಂಥವ್ರು ಕೂಡ KN ರಾಜಣ್ಣ ಅಂಥವ್ರೊಬ್ಬ ನಾಯಕ ಸಮಾಜಕ್ಕೆ ಸೇರಿದಂಥ ಹಿರಿಯ ಮಂತ್ರಿಗಳು ಇವತ್ತು ಹೇಳ್ತಾರೆ, ಯಾವತ್ತು ಅಸಮಾಧಾನ ಒಂದು ಪಕ್ಷದಲ್ಲಿ ಬರ್ತದೆ ಅದು ಎಲ್ಲಿಗೆ ಮುಟ್ಟುತ್ತೆ ಅಂತ ಲೆಕ್ಕ ಹಾಕೋದಕ್ಕೆ ನಾವು ಸಾಧ್ಯ ಆಗೋದಿಲ್ಲ ಅನ್ನೋ ಯಕ್ಷ ಪ್ರಶ್ನೆನ ಮುಂದಿಡ್ತಾರೆ. ಇಲ್ಲಾಗಿರೋದು ಇದನ್ನು ಗಜಪ್ರಸವ ಅಂತ ಕೆಲವರು ಮಾತಾಡ್ಕೊಂತಾರೆ. ಗಜಪ್ರಸವ ಮಂತ್ರಿಗಳಿಗಾಯ್ತಾ, ಮತ್ತು ಇಲಾಖೆಗೆ ಯಾವ ಪ್ರಸವ ಆಗುತ್ತೆ? ಯಾವತ್ತಾಗುತ್ತೆ? ಗಜಪ್ರಸವವನ್ನು ಮೀರಿ ಇನ್ನೊಂದು ಯಾವುದಾದ್ರೂ ಪ್ರಸವ ಇದೆಯಾ? ಪ್ರಜಾಪ್ರಭುತ್ವದಲ್ಲಿ ಒಂದು ರಾಜ್ಯ ಸರ್ಕಾರ ನಡೆಸಬೇಕಾದ್ರೆ ಬಹುಮತ ಇದ್ದರೆ ಒಂದೇ ಸಾಲದು ಮೇಡಮ್. ಯಾವುದೋ ಗ್ಯಾರಂಟಿ ಸ್ಕೀಮ್ ಅಂತ ಶ್ರೀಮತಿ ಸೋನಿಯಾ ಗಾಂಧಿಯವರ ಸುಪುತ್ರಿಯವರ ಕೈಯಲ್ಲಿ ಇವರು ಉದ್ಘಾಟನೆ ಮಾಡಿಸೋಂಥದ್ದು. ನಾವು ಭಾರತ ಮಾತೆ ಅಂತೀವಿ, ಕರ್ನಾಟಕ ಮಾತೆ ಅಂತೀವಿ, ಚಾಮುಂಡೇಶ್ವರಿ ಅಂತೀವಿ, ಮಹಿಳೆಯರಿಗೆಲ್ಲ ಪುಕ್ಸಟೆ ಬಸ್ಸಲ್ಲೆಲ್ಲ ಓಡಾಡಿಸ್ತೀವಿ ಅಂತೀವಿ, ದೇವಸ್ಥಾನಕ್ಕೆಲ್ಲ ಕಳಿಸ್ತೀವಿ ಅಂತೀವಿ, ಮಹಿಳಾ ಸಮಾನತೆ ತಂದಿದ್ದೀವಿ ಅಂತೀವಿ. ಬಟ್ ಅದನ್ನೆಲ್ಲ ಕೇಳಿಸ್ಕೊಳೋದಕ್ಕೆ ಒಬ್ಬ ಮಹಿಳಾ ಮಂತ್ರಿ ಕೂಡ ಇಲ್ಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಕರ್ನಾಟಕದ ಮಹಿಳೆಯರು ಈ ಪಕ್ಷನ ಒಂದು ರಾಜಕೀಯ ಪಕ್ಷ ಅಂತ ಗುರುತಿಸಬೇಕಾಗಿರೋದು. ನೋಡಿ, ಒಂದು ಹೆಗ್ಗಳಿಕೆಗೆ ಹೇಳೋದಲ್ಲ, ಮಹಿಳಾ ಸಮಾನತೆ ಅನ್ನೋ ವಿಚಾರ ಬಂದಾಗ ಇವತ್ತು ಈ ರಾಜ್ಯದಲ್ಲಿ ಮಹಿಳೆಯರ ಪರಿಸ್ಥಿತಿಯನ್ನು ಲೆಕ್ಕ ಹಾಕ್ಕೊಂಡ್ರೆ ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ, ಭಾರತ ದೇಶದ ರಾಜಕಾರಣದ ಇತಿಹಾಸದಲ್ಲಿ ಮಹಿಳಾ ಸಮಾನತೆಯನ್ನು ರಾಜಕೀಯವಾಗಿ ತಂದಂಥವ್ರು ದೇವೇಗೌಡರು. ಅವರು ಏನು ಸ್ಥಳೀಯ ಸಂಸ್ಥೆಗಳಲ್ಲಿ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಪಟ್ಟಣ ಪಂಚಾಯತಿ, ನಗರಸಭೆ, ಪುರಸಭೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರಲ್ಲಿ ಶಾರದಮ್ಮ ಅಂತವರು ಮತ್ತು ಇಬ್ಬರು ಮಹಿಳೆಯರು ರಾಜ್ಯ ಸಚಿವರ ಸ್ಥಾನಮಾನ ಹೊಂದಿರತಕ್ಕಂಥ ಮೇಯರ್ಗಳಾದರು. ಸೊ ಇವತ್ತು ಆ ಚುನಾವಣೆಗಳೆಲ್ಲ ಇವ್ರು ಏನು ಮಾಡಿದ್ದಾರೆ ಅಂದರೆ, ಈ ದೇಶದ ಅತಿ ದೊಡ್ಡ ಸರ್ವಾಧಿಕಾರಿ ಧೋರಣೆ ಇರತಕ್ಕಂಥ ಸರ್ಕಾರ ಯಾವುದಾದ್ರೂ ಈ ದೇಶದಲ್ಲಿ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದರೆ ಯಾವುದೇ ಜನ ನಿಸ್ಸಂಕೋಚವಾಗಿ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬೋದು. ಯಾಕಂದರೆ 75ರಲ್ಲಿ ನಾವು ನೋಡ್ತೀವಿ ಜಯಪ್ರಕಾಶ್ ನಾರಾಯಣ್ ಜಿಯವರು ಸರ್ವಾಧಿಕಾರಿ ತಂತ್ರಗಳನ್ನು ಅನುಸರಿಸೋ ಕಾಂಗ್ರೆಸ್ನ ಕಿತ್ತಾಕಿಕೊಳ್ತಿದ್ರು. ಈ ಕರ್ನಾಟಕದಲ್ಲಿ ಕೂಡ ಮುಂದಿನ ದಿನದಲ್ಲೇ ಅದೇ ಅನ್ಯಾಯ ಆಗುತ್ತೆ. ಸೊ ಮಂತ್ರಿಗಳ ವಿಚಾರ ನೀವು ಹೇಳಿದ್ರಿ, ಬಟ್ ಇಲಾಖೆನ ನಾವು ತಗೊಂಡ್ರೆ ಪ್ರತಿ ಇಲಾಖೆನಲ್ಲೂ ವಿದ್ಯಾರ್ಥಿಗಳು,
ವಿದ್ಯಾರ್ಥಿಗಳು ಇವತ್ತು ಬೀದಿನಲ್ಲಿ ಬಂದು ಕೊಡ್ಬೇಕಾ? ಹಂಗಿದ್ರೆ ಅವರು ಎಜುಕೇಶನ್ ಯಾವಾಗ ಮಾಡಬೇಕು? ದೇವೇಗೌಡರು ತಂದಿರತಕ್ಕಂಥ ಒಂದು ಗಂಗಾ ಕಲ್ಯಾಣದಲ್ಲಿ ಒಬ್ಬ ಸಾಮಾನ್ಯ ರೈತ ಇವತ್ತು ವಿದ್ಯುತ್ ಸಂಪರ್ಕ ಕೊಡಿ ಅಂತ ಹೇಳಿದ್ರೆ 1 ಲಕ್ಷ ಕೇಳ್ತಾರೆ. ಸರಿ. ಬಟ್ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ವ್ಯಾಪಾರ ನಡೀತಾ ಇದೆ ಅಂತ ಹೇಳಿದ್ರು. ಯಾವ್ದು ಬೋಪರ್ಸ್ ವ್ಯಾಪಾರ ಮಾಡಿದ್ದು ಅವ್ರದೇ ಪಕ್ಷನೇ. ಸೊ ಇದೇನು ಬೋಪರ್ ವ್ಯಾಪಾರನ, ಮಂತ್ರಿಗಳ ವ್ಯಾಪಾರನ, ಇಲಾಖೆ ವ್ಯಾಪಾರನ, ಸಚಿವರ ವ್ಯಾಪಾರನ, ಚುನಾವಣೆ ವ್ಯಾಪಾರನ ಅಥವಾ ರಾಜಕೀಯದ ವ್ಯಾಪಾರನ? ಸೊ ಈ ರಾಜ್ಯನ ಇವ್ರು ಎಲ್ಲಿಗೆ ತಗೊಂಡೋಗ್ತಾರೆ? ಆಯ್ತು. ಇಟ್ನಾಳ್ ಸರ್, ಈಗ ಎಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತಂದ್ರೆ, ಈಗ ಅಧಿವೇಶನ ಪ್ರಾರಂಭ ಆಯಿತು ಅಂತಂದ್ರೆ ಸಭಾಪತಿ ಸಭಾಧ್ಯಕ್ಷರ ಬದಲಾವಣೆಯಂತಹ ಒಂದಷ್ಟು ಸಾಂವಿಧಾನಿಕವಾಗಿ ಕಾಂಪ್ಲಿಕೇಟೆಡ್ ಅನಿಸುವಂತಹ ನಿರ್ಧಾರಗಳಿಗೂ ಕೂಡ ಇದೀಗ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ವಿರೋಧ ಪಕ್ಷಗಳು ಪ್ರಶ್ನೆ ಕೇಳಿದಾಗ, ಅದರಲ್ಲೂ ಕಾನ್ಸ್ಟಿಟ್ಯೂಷನಲ್ ಪ್ರಶ್ನೆಗಳನ್ನ ಕೇಳಿದಾಗ ಅದನ್ನ ಉತ್ತರ ಕೊಡಬೇಕಾಗಿರುವ ಸಂಸದೀಯ ವ್ಯವಹಾರಗಳ ಖಾತೆಯ ಸಚಿವರು ಕೂಡ ಇಲ್ಲ. 19 ಇಲಾಖೆಗಳಿಗೆ ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. 19 ಇಲಾಖೆಗೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಉತ್ತರ ಕೊಡೋರು ಯಾರು? ಆಯ್ತು, ಅಷ್ಟೊತ್ತಿಗೆ ಯಾರನ್ನಾರು ಪ್ರಿಪೇರ್ ಮಾಡಿ ಡೆಸಿಗ್ನೇಟ್ ಮಾಡಿದ್ರು ಅಂತಾದ್ರೂ ಅವರಿಗೆ ಇಲಾಖೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಸಮಸ್ಯೆಯನ್ನ ಕಂಡಿಟ್ಕೊಳ್ಳಿಕ್ಕೆ, ಅದಕ್ಕೆ ಉತ್ತರ ಕೊಡಬೇಕಾದಾಗ ಬೇಕಾದ ಪ್ರಿಪರೇಷನ್ಗೆ ಸಮಯ ಬೇಡವಾ ಅಂತ ಹೇಳಿ? ಇಲ್ಲ, ಒಂದು ಇಲಾಖೆನ ಕೊಟ್ಟಾದ ಇಲಾಖೆಯ ಒಂದು ಆಂತರ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕನಿಷ್ಠ ಪಕ್ಷ 1 ತಿಂಗಳಾದ್ರೂ ಸಮಯ ಬೇಕಾಗುತ್ತೆ. ಎಷ್ಟೇ ಬುದ್ಧಿವಂತ ಮಂತ್ರಿ ಇದ್ರೂ ಕೂಡ. ಅದು ಆಚೆ ಅದ್ ಮಾತಿರ್ಲಿ. ನೀವು ಸಭಾಪತಿ ವಿಚಾರದ ಬಗ್ಗೆ ಮಾತಾಡಿದ್ರಲ್ಲ, ಆ ಕಾಂಗ್ರೆಸ್ AICC ಏನ್ ಲೆಟರ್ ಬಂದಿತ್ತು, ಆ AICC ಲೆಟರ್ ಅಲ್ಲಿ ಇರುವಂತ 2 ಹೆಸರುಗಳನ್ನ ಅಲ್ಲಿ ಮೆನ್ಷನ್ ಮಾಡಿದ್ರು ಅವರು. ಅಲ್ಲಿ ಶಬ್ದ ಏನಂತಂದ್ರೆ, ವಿ ಪ್ರಪೋಸ್ ಟು ಬಿ ಎಲೆಕ್ಟೆಡ್. ಇವ್ರನ್ನ ಎಲೆಕ್ಟ್ ಮಾಡಿ ಅಂತಲ್ಲ, ಪ್ರಪೋಸಲ್ ಅದು. ಹೀಗಿರುವಾಗ ಅಲ್ಲಿ ನನಗೆ ಅಷ್ಟು ದೊಡ್ಡ ಒಂದು ಸಂವಿಧಾನಿಕ ಸಮಸ್ಯೆ ಕಾಣೋದಿಲ್ಲ ಅಲ್ಲಿ. ಯಾಕಂದ್ರೆ ಅದು ಪಕ್ಷದ ಒಂದು ಶಾಸಕಾಂಗ ಪಕ್ಷದ ನಾಯಕರು, ಒಂದು ಪಕ್ಷದ ಅಧ್ಯಕ್ಷರು ಬರೆದ ಪತ್ರ ಅಷ್ಟೇ ಅದು. ಆದರೆ ಈಗ ಬಸವರಾಜ ಹೊರಟ್ಟಿ ಅವರು 6 ವರ್ಷ ಅದು ಆ ಒಂದು ಮೇಲ್ಮನೆಯ ಅವಧಿಗೆ ಆಯ್ಕೆ ಆಗಿಬಿಟ್ಟಿದ್ದಾರೆ. ಆ ಆಯ್ಕೆ ಆದ್ಮೇಲೆ ಅವರು ಈ ಒಂದು ಬದಲಾದ ಪರಿಸ್ಥಿತಿಯಲ್ಲಿ, ಬದಲಾದ ಒಂದು ಸಂಖ್ಯಾಬಲದ ಪರಿಸ್ಥಿತಿಯಲ್ಲಿ ಅವರೇ ರಾಜೀನಾಮೆ ಕೊಟ್ರೆ ಒಂದು, ಇಲ್ಲದೆ ಹೋದ್ರೆ ಇಂಪೀಚ್ಮೆಂಟ್ ಮೋಷನ್ ಮೂವ್ ಮಾಡ್ಬೇಕಾಗ್ತದೆ. ಅವಾಗ ಹೊರಟ್ಟಿ ಅವರಿಗೆ ಮುಖಭಂಗ ಆಗ್ತದೆ ಮತ್ತು ಅವ್ರು ಯಾವ ಪಕ್ಷದಿಂದ ಬಂದ್ರು ಅವ್ರಿಗೂ ಕೂಡ ಹಿನ್ನಡೆ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಒಂದು ಬಹುಶಃ ಈ ರೀತಿ ಹೆಸರು ಬಂದಿದ್ದಕ್ಕೆ ಅಥವಾ ಮುಖ್ಯಮಂತ್ರಿಗಳು ಫೋನ್ ಮಾಡಿ ರಾಜೀನಾಮೆ ಕೊಡಿ ಅಂತ ಹೇಳಿದ್ದಕ್ಕೆ ಅವ್ರಿಗೆ ಸ್ವಲ್ಪ ಇರುಸುಮುರುಸು ಆಗಿರ್ತದೆ. ಬಟ್ ಇದನ್ನ ಸ್ವಲ್ಪ 2 ಕಡೆ ಪಕ್ಷಗಳು ಸ್ವಲ್ಪ ಸಮಾಧಾನವಾಗಿ ಸಮತೋಲನವಾಗಿ ನೋಡ್ಕೊಂಡು ಬಗೆಹರಿಸ್ಕೋಬೇಕು. ಆದ್ರೆ ನಾವು ಇದ್ರ ಬಗ್ಗೆ ಮಾತಾಡುವಾಗ ಸಂಪುಟ ಮತ್ತು ಈ ತರದ ಒಂದು ಯಾರು ಉತ್ತರ ಹೇಳ್ತಾರೆ, ಆಯಾ ಇಲಾಖೆಯ ಮಂತ್ರಿಗಳು ಇಲ್ದೆ ಹೋದ್ರೆ ಅಂತ ಕೇಳಿದ್ರಲ್ಲ, ಯಾವುದೇ ಮಂತ್ರಿ ಇಲ್ದ ಖಾತೆಗಳೆಲ್ಲವೂ ಮುಖ್ಯಮಂತ್ರಿಗಳ ಹತ್ರ ಇರೋದ್ರಿಂದ ಮುಖ್ಯಮಂತ್ರಿಗಳು ಉತ್ತರ ಹೇಳಬೇಕಾಗ್ತದೆ. ಯಾವ ಖಾತೆಗೆ ಮಂತ್ರಿ ಇಲ್ಲ ಆ ಖಾತೆ ಮುಖ್ಯಮಂತ್ರಿಗಳ ಹತ್ರ ಇರ್ತದೆ, ಅವರೇ ಉತ್ತರ ಹೇಳ್ಬೇಕಾಗ್ತದೆ. ಇವತ್ತು ಲಲಿತ್ ಅಶೋಕ್ ಅಲ್ಲಿ ಕಾಲೇಜ್ ಹುಡುಗರ ಬಗ್ಗೆ ಮಾತಾಡಿದ್ದು ಬಹಳ ಒಳ್ಳೆಯ ವಿಚಾರ. ಆದ್ರೆ ಎಲ್ಲ ಕಡೆ ಇರಕ್ಕಾಗಲ್ಲ ಮುಖ್ಯಮಂತ್ರಿಗಳು. ಈಸ್ ನಾಟ್ ಸೂಪರ್ಮ್ಯಾನ್. He can't be omnipresent ಅಂತ. He cannot be. ಹೀಗಿರುವಾಗ ಅವರ ಒಳ್ಳೆಯದಕ್ಕೇನೆ ಇದು ಒಂದು ಮುಖ್ಯಮಂತ್ರಿ ಅನುಕೂಲಕ್ಕೇನೆ ತಾನೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತ ಇರೋದು. ಹೀಗಿರುವಾಗ ಅದನ್ನ ಮಾಡ್ಲೇಬೇಕಾಗತ್ತೆ. ಮತ್ತೆ ಅದು ಇಲ್ಲ, ಆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇಲ್ಲ, ಸದನದಲ್ಲಿ ಚರ್ಚೆ ಬಂದಾಗ ಉತ್ತರ ಕೊಡಕ್ಕೆ ಎಲ್ಲವೂ ನನಗೆ ಆಗೋದಿಲ್ಲ ಅನ್ನೋ ಕಾರಣಕ್ಕೇನೆ ಸದನ ಮುಂದೂಡಿ ಆಗಿದೆ. ಇಲ್ಲಿ ಅವಾಗ್ಲೇನೆ ಸದನ ಆಗಿರೋದು, ಮುಂದೂಡಿದ ಕಾರಣನೇ ಅದೇ. ಆಮೇಲೆ ಇನ್ನೊಂದು ವಿಚಾರ, ಮಹಿಳೆಯರ ಬಗ್ಗೆ ಮಾತಾಡಿದ್ರು ನಮ್ಮ JDS ವಕ್ತಾರರು, ಆಮೇಲೆ ಸುರಭಿ ಅವರು ಕೂಡ ಮಾತಾಡಿದ್ರು. ಹಿಂದೆ ಕೂಡ ನಾವು ಚರ್ಚೆ ಮಾಡಿದ್ವಿ ಸ್ಮಿತಾ ಇದ್ರ ಬಗ್ಗೆ. ಮುಖ್ಯವಾಗಿ ಮಹಿಳೆಯರ ಬಗ್ಗೆ ಒಂದೇ ಒಂದು ಸ್ಥಾನ ಯಾಕೆ 6 ಜನ ಮಹಿಳೆಯರ ಮಂತ್ರಿ ಮಾಡಬಾರ್ದು? 6 ಜನರನ್ನು ಮಾಡಿದ್ರು ಕೂಡ 15% ಆಗುತ್ತೆ. 33% ಆದರ್ಶ ಎಲ್ಲಿಗೆ ಹೋಯ್ತು? ನಾಳೆ ದಿನ ನಾವೆಲ್ಲ ಮಾಡ್ಬೇಕಾದ ಮೊದಲೇ ಕೆಲಸ ಏನಂದ್ರೆ ಸ್ಮಿತಾ, ಈ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಆಗ್ಲಿ, JDS ಆಗ್ಲಿ, ಮತ್ತೆ ಕಾಂಗ್ರೆಸ್ ಆಗ್ಲಿ 2024 ಬೀಟ್ ಫಾರ್ಮ್ ಅಲ್ಲಿ 75 ಮಹಿಳೆಯರು ಕೊಡ್ಲೇಬೇಕು ಅನ್ನೋ ಕ್ಯಾಂಪೇನ್ ಮಾಡ್ಬೇಕು. ಅವಾಗ ಇದು ಬಗ್ಗೆ ಇರ್ತದೆ. ಇಲ್ಲದೆ ಹೋದ್ರೆ ಇವ್ರೇನೋ ಮಹಿಳೆಯರು ಉಪಕಾರ ಮಾಡಿದಂಗೆ. ಎಲ್ಲ ಪಕ್ಷಗಳು ಮಹಿಳೆಯರ ವಿಚಾರದಲ್ಲಿ ಬಹಳ ಹಿಪೋಕ್ರೆಟಿಕ್ ಆಗಿದಾವೆ. ಏನೋ ಉಪಕಾರ ಮಾಡಿದಂಗೆ ಮಾಡ್ತಾರೆ. ಅವ್ರ ವಿಚಾರ ಏನಂದ್ರೆ, ಮಹಿಳೆಯರು ಅಂದ್ರೆ ಕೇವಲ ಗ್ಯಾರಂಟಿ ಯೋಜನೆ ಫಲಾನುಭವಿಗಳು, ಅವ್ರ ಅಧಿಕಾರದ ಪಾಲುದಾರ ಅಲ್ಲ. ಆ ಒಂದು ಪ್ಯಾಟ್ರಿಯಾರ್ಕಿ, ಆ ಒಂದು ಪಿತೃ ಪ್ರಧಾನ ವಿಚಾರದಲ್ಲಿ ಇದ್ದಾರೆ ಎಲ್ಲರೂ ಕೂಡ. ಅದನ್ನ ನಿಜವಾಗಿಯೂ ಆ ಒಂದು ವಿಚಾರವನ್ನ ಭಂಗಗೊಳಿಸ್ಬೇಕಂದ್ರೆ ಈ ತರದ ಫಂಡಮೆಂಟಲ್ ಮೂವ್ಮೆಂಟ್ ಶುರು ಆಗ್ಲೇಬೇಕಾಗುತ್ತೆ. ಅಟ್ ದಿಸ್ ಏಜ್ ಅಂಡ್ ಡೇ you cannot limit women to just 1 seat, 2 seat, 1 portfolio when you're talking about 33% reservation. 33% ಕೊಡ್ಬೇಕಂದ್ರೆ ಕಾನೂನು ಹಾಕ್ಬೇಕು. ಪಕ್ಷದಲ್ಲಿ 2024 75 ಕೊಡಿ,
ಕ್ಯಾಬಿನೆಟ್ ಅಲ್ಲಿ 30 ಸ್ಥಾನ ಇದೆ, 11 ಅವ್ರು ಕೊಡಿ. ಸರಿ ಸರಿ ಸರ್, ಸುರ್ಭಿ ಅವ್ರೇನು ಆಡ್ ಮಾಡ್ಬೇಕು ಅಂತಿದ್ರೆ ಧನ್ಯವಾದಗಳು. ನಮ್ಮ JDS ವಕ್ತಾರರು ಇತ್ನಾಳ್ ಸರ್ ಅವರು ಮತ್ತೆ ರಿಪಬ್ಲಿಕ್ಕು ಕೂಡ ಬಹಳಷ್ಟು ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇರುವಂಥದ್ದು. ಮತ್ತೆ ಇದು ಒಂದು ಪಕ್ಷಾತೀತವಾಗಿ ನಾವು ಚರ್ಚೆ ಮಾಡಿರೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಮಾತಾಡೋದು ಕೇಳಿಸ್ಕೊಂಡಿದ್ದೀನಿ, ಅನ್ನಪೂರ್ಣ ತುಕಾರಾಮ್ ಅವರು, ನಯನ ಮೋಟಮ್ಮ ಅವರು ಎಲ್ಲರೂ ಅದೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕೆ ನಮ್ಗೆ ಒಂದಕ್ಕೆ ಸೀಮಿತ ಮಾಡ್ತಾ ಇದ್ದೀರಾ? ಒಂದ್ ಸೀಟ್, ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಏನ್ ಸಮಸ್ಯೆ ಆಗಿದೆ ಅಂದ್ರೆ ಇವತ್ತು ಒಂದ್ ಸೀಟ್ ನ ಫಿಲ್ ಮಾಡೋದಕ್ಕೂ ನಿಮಗೆ ಗಟ್ಟಿಯಾಗಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಒಬ್ರು ಕೇಪಬಲ್ ಮಹಿಳೆ ಎಷ್ಟು ಜನ ಇದ್ರು ಕೂಡ ಅವ್ರು ಬರೀ ಒಂದೇ ಒಂದು ಸಚಿವ ಸ್ಥಾನಕ್ಕೆ ಮಾತ್ರ ಹೋಗ್ಬೇಕು. ಮತ್ತೆ ಸ್ಮಿತಾ ಅವರೇ, ನಿಮಗೆ ಗೊತ್ತಿರೋಂಗೆ ಅದು ಯೂಶುವಲ್ ಆಗಿ ಬರೀ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇಷ್ಟಕ್ಕೆ ಸೀಮಿತ ಮಾಡ್ಬಿಡ್ತಾರೆ. ಶೋಭಕ್ಕ ಅವ್ರು ಪವರ್ ಡಿಪಾರ್ಟ್ಮೆಂಟ್ ತಗೊಂಡಿದ್ದ ಹೊರತು ಈ ರೀಸೆಂಟ್ ಟೈಮ್ಸ್ ನಲ್ಲಿ ನಮ್ಮನ್ನು ಬರೀ ಅಷ್ಟಕ್ಕೆ ಸೀಮಿತ ಮಾಡ್ಬಿಡ್ತಾರೆ. ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರು ಇವಾಗ ಇನ್ನೊಂದು ಬಾರಿ ಸ್ಪೆಷಲ್ ಸೆಷನ್ ಕರೆದಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ, ಯಾವ ಸರ್ಕಾರ ಎಲ್ಲ ಬೇರೆ ಸರ್ಕಾರಗಳು MLA ಮತ್ತು MP ಎಲೆಕ್ಷನ್ ಅಲ್ಲಿ 30 ವರ್ಷದಿಂದ ಹೋರಾಟ, ರಿಸರ್ವೇಶನ್ ಇರಬೇಕು, ಮೀಸಲಾತಿ ಇರಬೇಕು ಅಂತ ಹೇಳ್ತಿರುವಂತಹ ಬಹಳಷ್ಟು ಪಕ್ಷಗಳು ಪ್ರಯತ್ನ ಪಟ್ಟು ನಾವು ಪ್ರಯತ್ನ ಪಡ್ತಾ ಇರುವಂತದ್ದನ್ನ ತಡೆ ಹಾಕಿರುವಂತಹ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ಯಾಕೆ ನಾವು ಮೀಸಲಾತಿ ಕಾಯ್ಬೇಕು 2029 ತನಕ? ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಒಂದೇ ಒಂದು ನಂದನ್ ಕಶ್ಯಪ್ ಅವರೇ, ನೀವು ಒಂದೇ ಒಂದು ಸ್ಥಾನ ಕೊಡ್ಬೇಕು ಅನ್ಕೊಂಡಿದ್ದೀರಾ, ಇನ್ನೊಂದ್ 2 ಸ್ಥಾನ ಕೊಡ್ತೀರಾ? ನಿಮ್ಮದೇ ಆದಂತಹ ಶಾಸಕರು ಕೇಳ್ದಂಗೆ ಬಗ್ಗೆ ಮಾತನಾಡುವ ನೈತಿಕತೆ ಬಿಜೆಪಿಗಿಲ್ಲ. ಯಾಕಿಲ್ಲ? ಮಹಿಳಾ ಮೀಸಲಾತಿ ತಂದಿರೋದು ನಾವೇನೆ. ಕೇಂದ್ರದಲ್ಲಿ ಮೀಸಲಾತಿ ತಂದವರಲ್ಲ, ಯಾಕೆ ನೈತಿಕತೆ ಇಲ್ಲ? ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಇವಾಗ ನೋಡಿ, ನೀವು ಸೆನ್ಸಸ್ ಮುಗಿಸ್ಬಿಟ್ಟು ಈ ಡಿಲಿಮಿಟೇಷನ್ ಬಿಲ್ ಅನ್ನ ತಗೊಂಬನ್ನಿ. ಆಲ್ರೆಡಿ 2024ರಲ್ಲಿ ವುಮೆನ್ ರಿಸರ್ವೇಶನ್ ಮಹಿಳಾ ಸಚಿವರನ್ನ ಮಾಡಿ ದಯವಿಟ್ಟು ನೀವು ಮಾತಾಡ್ಬೇಕಾದ್ರೆ ನಾನು ಸುಮ್ಮನೆ ಇದ್ದೀನಿ. ದಯವಿಟ್ಟು ನಾನು ಏನ್ ಮಾತಾಡ್ತೀನಿ ದಯವಿಟ್ಟು ಕೇಳಿಸ್ಕೊಳ್ಳಿ. 2024 ಮುಂಚೆ ಪಾಸ್ ಆಗಿರೋ ಬಿಲ್ ನ ಇಂಪ್ಲಿಮೆಂಟ್ ಮಾಡಕ್ಕೆ ಯಾಕೆ ನರೇಂದ್ರ ಮೋದಿ ಅವರು ಹಿಂದೆ ಮುಂದೆ ನೋಡ್ತಿದ್ದಾರೆ? ದಯವಿಟ್ಟು ಜನರನ್ನ ತಿಕ್ ತಪ್ಪಿಸ್ಬೇಡಿ. ಮಾಧ್ಯಮದ ಮುಂದೆ ಕೂತ್ಕೊಂಡು ಸುರಭಿ ಅವರೇ ದಯವಿಟ್ಟು ಕೇಳ್ತಾ ಇದ್ದೀನಿ. ನಾನು ಜವಾಬ್ದಾರಿಯುತವಾಗಿ ಮಾತಾಡ್ದೆ. ಮಹಿಳಾ ಮೀಸಲಾತಿ ಯಾವ್ದಕ್ಕೆ ನೀವು ವೋಟ್ ಹಾಕಿದ್ರು 2024ರಲ್ಲಿ ಅದರಲ್ಲೇ ಡಿಲಿಮಿಟೇಷನ್ ಕ್ಲಾಸ್ ಇದ್ದೇ ಇತ್ತು. ನಿಮ್ಮ ಕಾಂಗ್ರೆಸ್ ಲೀಡರ್ಶಿಪ್ ವೋಟ್ ಹಾಕಿದ್ದಾರೆ, ಇದ್ದಿದ್ದೇ ಯಾವತ್ತು. ಮತ್ತೆ ನೀವು ಪ್ರಶ್ನೆಗೆ ಉತ್ತರ ಕೊಡಿ. ಇವತ್ತು ಕಶ್ಯಪ್ ಅವರೇ ನೀವು ಉತ್ತರ ಕೊಡಿ. ಎಷ್ಟು ಜನ ಸುರ್ಭಿ ಅವರೇ ಮಾತಾಡ್ಲಿ. ಇಲ್ಲ ಕಶ್ಯಪ್ ಸರ್, ನಿಮ್ಗೆ ಪ್ರಶ್ನೆ ಕೇಳಿಸ್ಕೊಳ್ಳಿ. ಕಶ್ಯಪ್ ಸರ್, ಹೆಂಗೆ ಅಂತ ಈಗ ಬಾಕಿ ಇರೋದು ಒಂದೇ ಒಂದ್ ಸ್ಥಾನ, ನೀವು ಮಹಿಳೆಯರಿಗೆ ಕೊಡ್ತೀವಿ ಅನ್ನೋ ಆಶ್ವಾಸನೆ ಕೊಡ್ಬೋದಪ್ಪ. ಬಟ್ ಪ್ರಬಲ ಆಕಾಂಕ್ಷಿಗಳು ಸರ್, ಕೇವಲ ಆಕಾಂಕ್ಷಿಗಳಲ್ಲ, ಉಳಿದಿರೋ ಒಂದು ಚೇರ್ಗೆ ಪ್ರಬಲ ಆಕಾಂಕ್ಷಿಗಳೇ 10 ರಿಂದ 15 ಜನ ಇದ್ದಾರೆ. ನೀವು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ರಣದೀಪ್ ಸುರ್ಜೇವಾಲಾ ಇಂದ ರಾಹುಲ್ ಗಾಂಧಿ ವರೆಗೂ ಎಲ್ಲರೂ ಕನ್ವಿನ್ಸ್ ಮಾಡ್ಕೊಂಡು ಟ್ರೈ ಮಾಡ್ತಿದ್ದಾರೆ, ಸುಮ್ನಿರಪ್ಪ ಅಂತ ಹೇಳಿ. ಮಹಿಳೆ ಕೊಟ್ಟರು ಕಷ್ಟ, ಕೊಡದಿದ್ರು ಕಷ್ಟ ಅಂತ ಪರಿಸ್ಥಿತಿ ಇದೆ ಇವಾಗ ಕಾಂಗ್ರೆಸ್. ಮಹಿಳೆಯರ ವಿಚಾರವಾಗಿ ನಮ್ಮ ಪಕ್ಷ ದೇಶದಲ್ಲಿ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಪ್ರಧಾನ ಮಂತ್ರಿ ಆಗಿದ್ದು ನಮ್ಮ ಪಕ್ಷದಲ್ಲಿ, ಅದು ಇಂದಿರಾ ಗಾಂಧಿ ಅವರು. ಹಾಗಾಗಿ ನಮ್ಗೆ ಮಹಿಳೆಯರ ಬಗ್ಗೆ ನಮ್ಗೆ ಇರುವಷ್ಟು ಕಾಳಜಿ ಬಿಜೆಪಿ ಅವ್ರಿಗಿಲ್ಲ. ನೋಡಿ ಮೇಡಮ್, ಈ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಟ್ಬಿಡ್ತೀನಿ. ಕಮಿಂಗ್ ಬ್ಯಾಕ್ ಟು ವುಮೆನ್, ಕರೆಕ್ಟ್ ಆಗಿ ಕೊಡ್ತಾ ಇದೀನಿ. ವುಮೆನ್ ರಿಸರ್ವೇಶನ್ ಬಿಲ್ ಅಂತಾರಲ್ಲ, ಅದರಲ್ಲಿ ಯಾಕೆ ಡಿಲಿಮಿಟೇಷನ್ ಆಡ್ ಮಾಡಿದ್ದಾರೆ? ಸೆನ್ಸಸ್ ಯಾಕೆ ಮುಗಿಸಿ? ಸೆನ್ಸಸ್ ಮುಗಿಸಾದ್ಮೇಲೆ 2029 ನಾವಿವತ್ತು ಮಹಿಳಾ ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಇರೋ ಅವಕಾಶ ಉತ್ತರ ಕೊಡ್ತಾ ಇದೀನಿ. ಉಳಿದಿರೋ ಒಂದ್ ಸೀಟು ಆಕಾಂಕ್ಷಿಗಳ 15 ಜನ ಮಹಿಳೆಗೆ ಹೆಂಗ್ ಕೊಡ್ತೀರಿ ಅನ್ನೋ ಪ್ರಶ್ನೆ. ನೋಡಿ, ನಮ್ಮ ಸರ್ಕಾರದಲ್ಲಿ ಮಹಿಳೆಯರು ನಾವು 5-6 ಜನ, ಇವಾಗ ಯಾರು ಇದು ಅನ್ನಪೂರ್ಣ ಮೇಡಮ್ ಇದ್ದಾರೆ, ಲಕ್ಷ್ಮಿ ಮೇಡಮ್ ಇದ್ದಾರೆ, ಖನಿಜಾ ಫಾತಿಮಾ ಅವ್ರು ಇದ್ದಾರೆ, ನಮ್ಮ KGF MLA ಅವ್ರು ಇದ್ದಾರೆ. ನಾವು ಗಾಯತ್ರಿ ಶಾಂತೇಗೌಡರು ಮೊನ್ನೆ ಇವಾಗ ಏನು ಓಡ್ತೋರಿಯಿಂದ ನಾವು ವಾಪಸ್ ರೀಇನ್ಸ್ಟೇಟ್ ಆಯ್ತು. ನಮ್ಮ MLC ಗಾಯತ್ರಿ ಮೇಡಮ್, ಹಲವಾರು ಜನ, ನಮ್ಮ ನಯನ ಮೋಟಮ್ ಅವ್ರು ಇದ್ದಾರೆ, ಮೋಟಮ್ನವ್ರ ಮಗಳು, ಯಾರನ್ನೋರು ಒಬ್ರು ಮುಂದಿನ ದಿನಗಳಲ್ಲಿ ನಾಳೆ ನಾಡಿದ್ದು ಡಿಸೈಡ್ ಮಾಡ್ಬಿಟ್ಟು ನಾವು ಸ್ಥಾನ ಭರ್ತಿ ಮಾಡ್ತೀವಿ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್ ಮೇಡಮ್, ಇವಾಗ ನಾವು ಈ ಒಂದು ನಮ್ಮ ಸರ್ಕಾರದಲ್ಲಿ ಆಡಳಿತ ಯಂತ್ರ ಏನು ಹಾಲ್ಟ್ ಆಗಿಲ್ಲ. ನೀವು ಹೇಳ್ತಿದ್ದೀರಲ್ಲ ಹಾಲ್ಟ್ ಆಗಿದೆ ಅಂತ. ಹಾಲ್ಟ್ ಏನಾಗಿಲ್ಲ. ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬ್ರು 16 ರಿಂದ 18 ಅವರು ರಾಜ್ಯದ ಒಂದು ಹಿತಕ್ಕಾಗಿ ಮುಡುಪಾಗಿಟ್ಟಿ
ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11, 12, 1 ಗಂಟೆ ತನಕ ನೀವು ಅವ್ರ ಮನೆ ಸದಾಶಿವನಗರ ಮನೆಗೆ ಹೋದ್ರು ಫೈಲ್ಗಳನ್ನ ತರಿಸ್ಕೊಂಡು ಈ ಸಿಚುಯೇಷನ್ಗೆ ಡಿ.ಕೆ. ಶಿವಕುಮಾರ್ ಅವರು ನಿದ್ದೆ ಬಿಟ್ಟು 16 ತಾಸು ಕಷ್ಟ ಪಡ್ತಿರೋದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷನೇ. ರಾಜ್ಯದ ಪರವಾಗಿ ರಾಜ್ಯದ ಜನರ ಪರವಾಗಿ ರಾಜ್ಯಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಮತ ಹಾಕಿದಾರೋ ಅವ್ರಿಗೊಂದು ನಾವು ನ್ಯಾಯ ಕೊಡಬೇಕು, ನಾವೇನ್ ವಾಗ್ದಾನ ಕೊಟ್ಟಿದ್ವಿ ಅದನ್ನ ಫುಲ್ಫಿಲ್ ಮಾಡ್ಬೇಕು ಅನ್ನೋ ಬದ್ಧತೆ ಇಟ್ಕೊಂಡು ರಾಜ್ಯದ ಪರವಾಗಿ ಯಾವಾಗ್ಲೂ ದಿನದ 24 ಗಂಟೆನೂ ಅವ್ರು ಯೋಚನೆ ಮಾಡ್ತಾರೆ, ರಾಜ್ಯಕ್ಕೆ ಕೆಲಸ ಮಾಡ್ತಾರೆ. ಆಡಳಿತ ಯಂತ್ರ ಏನು ನೀವೇನೋ ಕುಸ್ದೋಗಿದೆ, ಹಾಲ್ಟ್ ಆಗಿದೆ, ಟ್ರಾನ್ಸಿಷನ್ ಅದು ಇದು ಏನೂ ಆಗಿಲ್ಲ. 14 ಜನ ಏನು ಮಂತ್ರಿಮಂಡಲದಲ್ಲಿದ್ರು ಎಲ್ಲಾರು ಅವ್ರವ್ರಿಗೆ ಏನೇನ್ ಜವಾಬ್ದಾರಿ ಕೊಟ್ಟಿದ್ವಾಗ ಸಮಾಜ ಕಲ್ಯಾಣ ಬೇಕಂತೆ, ರಾಮಲಿಂಗಾರೆಡ್ಡಿ ಅವರಿಗೆ GBA ಬೇಕಂತೆ, GB ಹತ್ರ ಇರೋರಿಗೆ ಅಡಿಷನಲ್ ಬೇಕಂತೆ. ಆಂತರಿಕ ವಿಚಾರ ಅವೆಲ್ಲ ಮುಗಿದು ಬಂದಿದ್ದೀವಿ. ಆಮೂಲಾಗ್ರ ಬದಲಾವಣೆ ಕೆಲಸಗಳು ಬೆಂಗಳೂರಲ್ಲಿ ಆಗ್ತಿದೆ. ರಾಮಲಿಂಗಾರೆಡ್ಡಿ ಅವರಿಗೆ ಮೇಜರ್ ಇರಿಗೇಷನ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಆಮೂಲಾಗ್ರ ಬದಲಾವಣೆಗಳಾಗಿದೆ. ಇದು ಒಂದು ಇದು ಆಗಿಲ್ಲ. ನೀವು ಉತ್ತರ ಕೊಡ್ಬೋದು ಸರ್, ಹೋಗ್ತೀರಾ? ಅಂದ್ರೆ ಸಚಿವ ಸ್ಥಾನ ಅನ್ನೋದು ಪಕ್ಷದ ಆಂತರಿಕ ವಿಚಾರ. ರಾಮಲಿಂಗಾರೆಡ್ಡಿ ಅವ್ರಿಗೆ ಇದು ಇಷ್ಟ ಇಲ್ಲ ಅಂದ್ರೆ ನಾಳೆ ಬೇರೆ ಕೊಡ್ತೀವಿ, ಪಕ್ಷದ ಆಂತರಿಕ ವಿಚಾರ. ಈಗಿರೋರು ಕಿತ್ತಾಡ್ತಾ ಇದ್ರು ಪರವಾಗಿಲ್ಲ, ನಾವು ಅದನ್ನ ಕಶ್ಯಪ್ ಸರ್ ಒಂದ್ ನಿಮಿಷ ನೀವು ವಕ್ತಾರಿದ್ದೀರಾ. ನೀವು ನಿಮ್ಮ ಪಕ್ಷದ ನಾಯಕರನ್ನ ಒಪ್ಪಿಸೋದಕ್ಕೋಸ್ಕರ ಏನೇ ಮಾತಾಡ್ಕೊಂಡ್ರು ರಾಜ್ಯದ ಜನರ ಅಭಿಪ್ರಾಯ ನಿಮಗೆ ವಿರುದ್ಧವಾಗಿ ಸಾಗ್ತಾ ಇದೆ. ಯಾಕೆಂದರೆ ಒಂದರ್ಥ ಮಾಡ್ಕೊಳ್ಳಿ, ಕಾಂಗ್ರೆಸ್ ಪಕ್ಷನ ಕಟ್ಟಿ ಬೆಳೆದವರು ದೇಶಪಾಂಡೆ ಅವರು ಇರ್ಬೋದು, ರಾಮಲಿಂಗಾರೆಡ್ಡಿ ಅವರು ಇರ್ಬೋದು, ಪ್ರಿಯಾ ಕೃಷ್ಣವ್ರು ಇರ್ಬೋದು, ಅವ್ರ ತಂದೆ ಕೃಷ್ಣಪ್ಪನವ್ರು ಇರ್ಬೋದು, ಜಯಚಂದ್ರ ಅವರು ಇರ್ಬೋದು, ಸೀನಿಯರ್ ಮಿನಿಸ್ಟರ್ಗಳು ನಿಮ್ಮ ಸರ್ಕಾರ ಜೊತೆ ಯಾರಿದ್ದಾರೆ ಇವತ್ತು? ಅನುಭವ ಕೊಟ್ಟು ಸರ್ಕಾರ ನಡೆಸೋರು ಯಾರಿದ್ದಾರೆ? ಎಲ್ಲರೂ ಬಂಡಾಯದಲ್ಲಿದ್ದಾರೆ. ಸ್ವಾಮಿ ಅರ್ಥ ಮಾಡ್ಕೊಳ್ಳಿ, ಇವತ್ತು ಸ್ವಾಮೀಜಿ ಕಶ್ಯಪ್ ಅವರೇ ಒಂದ್ ನಿಮಿಷ ನೀವು ಬಹಳ ಟೈಮ್ ನಿಮಗೆ ಇಲ್ಲಿ ತಗೊಳ್ಳಿ ಈ ಸರ್ಕಾರದ ಪರವಾಗಿದೆ. ಇಲ್ಲಿ ಒಂದ್ ನಿಮಿಷ ತಗೊಳ್ರಿ, ಅವ್ರು ಮಾತಾಡಕ್ಕೆ ನೀವು ಮಾತಾಡೋದು ಅಡ್ಡ ಬಂದಿಲ್ಲ. ಅರ್ಥ ಮಾಡ್ಕೊಳ್ಳಿ, ನಾವು ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು ಸಂಪುಟ ಅಥವಾ ನಿಮ್ಮ ಸರ್ಕಾರ ಪ್ರಶ್ನೆ ಅಲ್ಲ. ಆಂತರಿಕವಾಗಿ ನಿಮ್ಮ ಪಕ್ಷದ ಬಹುಮತ ಇದೆ, ಯಾರನ್ನ ಬೇಕಾದ್ರೂ ಮಂತ್ರಿ ಮಾಡ್ಕೊಳ್ಳಿ. ಬಟ್ ಮಹಿಳೆಯರಿಗೆ ಯಾಕೆ ಅನ್ಯಾಯ ಮಾಡ್ತೀರಾ? ನಂಬರ್ 1 ಬೆಂಗಳೂರು ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಕೇಳಿ ಸ್ವಾಮಿ, ಇಲ್ಲಿ ಕೇಳಿ. ಬೆಂಗಳೂರು ಟ್ರಸ್ಟ್ ಬೋರ್ಡ್ ಇತ್ತು, ಕೆಂಪೇಗೌಡರು ಕಟ್ಟಿದ ಈ ಬೆಂಗಳೂರನ್ನ ಟ್ರಸ್ಟ್ ಬೋರ್ಡ್ ಮಾಡಿದ್ದು, ಸ್ಯಾನಿಟರಿ ಬೋರ್ಡ್ ಮಾಡಿದ್ದು, ನಗರಸಭೆಗಳು ಮಾಡಿದ್ದು 8, ಅದನ್ನು ವಿಲೀನ ಮಾಡಿ BBMP ಮಾಡಿದ್ದು, BMP ಮಾಡಿದ್ದು. ಈಗ ನೀವು 5 ಭಾಗ ಮಾಡಿ ಗ್ರೇಟರ್ ಬೆಂಗಳೂರಲ್ಲಿ ಅಂತೇಳಿ ಸುಮ್ಮನೆ ಯಾವ ಎಣ್ಣೆ ಆಟ ಆಡ್ತಾ ಇದ್ದೀರಲ್ಲ. ಸಿದ್ದರಾಮಣ್ಣವರು ಸೀನಿಯರ್ ಇದ್ದಾರೆ, ದೇಶಪಾಂಡೆ ಅವರು ಸೀನಿಯರ್ ಇದ್ದಾರೆ, ಜಯಚಂದ್ರ ಅವರು ಸೀನಿಯರ್ ಇದ್ದಾರೆ. ಬೆಂಗಳೂರು ಕಟ್ಟಿ ಬೆಳೆಸಬೇಕು ಅನ್ನೋ ಆಸೆ ಇಟ್ಕೊಂಡವರು ಬಹಳಷ್ಟು ಜನ ಕಾಂಗ್ರೆಸ್ಗೋಸ್ಕರ ತ್ಯಾಗ ಮಾಡಿದ್ದವರು, ಮಹಿಳೆಯರು ಮತ್ತು ಪುರುಷರು. ಎಷ್ಟು ಜನ ಕಾರ್ಯಕರ್ತರು ನೀವು ಚುನಾವಣೆ ಕಳಿಸ್ಬೋದಾಗಿತ್ತು? ನೀವು ಬರೀ ಸೋನಿಯಾ ಗಾಂಧಿ ಅವರು, ಇಂದಿರಾ ಗಾಂಧಿ ಅವ್ರನ್ನ ಪ್ರಧಾನಿ ಮಾಡಿ ಅಂತ ಹೇಳ್ತಿದಾರಲ್ಲ. ಸಾಮಾನ್ಯ ಜನ ಜಿಲ್ಲಾ ಪಂಚಾಯತಿ ಮಾಡಿ, ತಾಲೂಕ್ ಪಂಚಾಯತಿ ಮಾಡಿ, ಗ್ರಾಮ ಪಂಚಾಯತಿ ಮಾಡಿ, ಮೇಯರ್ ಮಾಡಿ. ರವಿಕುಮಾರ್ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್ ಅಂತ ಹೇಳಿ ನಮ್ಮ ವೀಕ್ಷಕರು. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಸರ್, ಸಚಿವರು ಇಲ್ಲದೆ ಇರೋದು ಅಂದ್ರೆ ಖಾತೆ ಹಂಚಿಕೆ ಇನ್ನೂ ಆಗದಲೇ ಇರೋದು ಸಮಸ್ಯೆನೇ ಅಲ್ಲ ಅಂತ ಹೇಳಿ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಸರ್? ಮೇಡಮ್, ಸಚಿವರು ಇಲ್ಲದೆ ಇರೋದು ಪ್ರಾಬ್ಲಮ್. ಅರೆ ಕಡಿಮೆ ಹಾಕು, ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಅಂತ ಹೇಳ್ತಾ ಇದಾರೆ. ಯಾವ್ದು ಕೇಳಿದ್ರು ಇವ್ರ ಬರೀ ನಾವು ಸೋನಿಯಾ ಗಾಂಧಿ ಮಾಡಿದ್ವಿ, ಇಂದಿರಾ ಗಾಂಧಿ ಮಾಡಿದ್ವಿ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಇಲ್ಲಿ ನಮ್ದು ಈಗ ನಡೀತಾ ಇರೋದು ಪ್ರೆಸೆಂಟ್ ಇವಾಗ ಏನ್ ನಡೀತಾ ಇದೆ ಇದ್ರ ಬಗ್ಗೆ ಅವ್ರು ಯಾವ್ದನ್ನು ಮಾತಾಡೋದಿಲ್ಲ. ಬರೀ ಹಿಂದಿನ 47ರದ್ದು 808ನೇ ಇದ್ರದ್ದು ಹೇಳ್ತಾರೆ ಹೊರತು ಇವತ್ತಿಂದ ಯಾವ್ದನ್ನು ಮಾತಾಡ್ತಾ ಇಲ್ಲ ಅವರು. ಇವಾಗ ಏನ್ ಬೇಕೋ ಅದನ್ನ ಮಾಡ್ಬೇಕು. ಈಗ ಯಾವ್ಯಾವ ಖಾತೆಗಳು ಖಾಲಿ ಇದಾವೆ ಅದನ್ನ ತುಂಬಬೇಕು. ಅದ್ರಾಗ ಮಹಿಳಾ ಮೀಸಲಾತಿ ಸುಮಾರು ಹೇಳ್ತಾರೆ. ಎಲ್ಲಾ ಕಡೆ ಹೋದ್ರೆ ಮಹಿಳೆ ಬಗ್ಗೆನೇ ಮಾತಾಡ್ತಾರೆ ಅವರೇ. ಅವ್ರಿಗೆ ಯಾವುದೇ ಒಂದು ಸ್ಥಾನ ಕೊಡಕ್ಕೂ ಇನ್ನು ಅದನ್ನೇ ಇದನ್ನ ಮಾಡ್ತಾ ಇದಾರೆ ಅವ್ರು. ರೈಟ್ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಅಲ್ಲಿಗೆ ಆರಾಧ್ಯ ಸರ್, ಪಕ್ಷದ ಆಂತರಿಕ ವಿಚಾರ, ನಾವು ಖಾತೆ ಹಂಚಿಕೆಯನ್ನ ಮಾಡ್ಕೊಳ್ತೀವಿ ಇವತ್ತು ಅಥವಾ ನಾಳೆ ಅಂತ ಹೇಳ್ತಿದ್ದಾರೆ. ಅವ್ರ ಪಕ್ಷದ ಆಂತರಿಕ ವಲಯದಿಂದನೇ ಆಚೆ ಬಂದಿದ್ದಲ್ವಾ ಸರ್? ಅದು ಯಾವ ಮಾನದಂಡದ ಮೇಲೆ ಮಿನಿಸ್ಟರ್ ಮಾಡಿದಾರೋ ಗೊತ್ತಿಲ್ಲ. ಸರ್ಕಾರ ಇಂಥವ್ರನ್ನ ಸಚಿವರನ್ನಾಗಿ ಮಾಡಿದ್ರೆ ನಾಳೆ ಉತ್ತರ ಹೆಂಗ್ ಕೊಡುತ್ತೋ ಗೊತ್ತಿಲ್ಲ. ಇದೆಲ್ಲ ಎಲ್ಲಿಂದ ಬಂದಿತ್ತು ಸರ್? ಆಮ್ ಆದ್ಮಿ ಪಕ್ಷದಿಂದ ಆಚೆ ಬಂದಿದ್ದು? ಇಲ್ಲ, ಖಂಡಿತ ಅದು ಆಂತರಿಕವಾಗಿ ಬಂದಿದೆ.
ಅದನ್ನ ಇನ್ನೂ ಅವ್ರು ಅರ್ಥ ಮಾಡ್ಕೊಂತಲ್ಲ. ಆಳುವ ಪಕ್ಷಗಳು ಯಾವಾಗಲೂ ಒಂದು ಅಹಂ ಇದೆಯಲ್ಲ, ಒಂದು ಈಗೋ ಇದೆಯಲ್ಲ, ಅದನ್ನ ಅವ್ರು ಬಿಟ್ಟು ಹೊರಗಡೆ ಬರ್ತಾ ಇಲ್ಲ. ಪ್ರಜಾಸತ್ತಾತ್ಮಕವಾಗಿ ಯೋಚನೆ ಮಾಡುವಂಥ ಸ್ಥಿತಿ ಇನ್ನೂ ಕಂಡ್ಕೊಳ್ಳಿಲ್ವಲ್ಲ. ನಾವು ಸುಮಾರು 79-80 ವರ್ಷ ಆಯಿತು ಸ್ವತಂತ್ರ ಬಂದು, ಆದರೂ ಸಹ ನಾವು ಒಂದು ಸ್ವತಂತ್ರವಾಗಿ ಯೋಚನೆ ಮಾಡಬೇಕು, ಪ್ರಜಾಸತ್ತಾತ್ಮಕವಾಗಿ ನಾವು ಪಾಲನೆ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಯಾರೂ ಹೋಗ್ತಾ ಇಲ್ಲ. ಈಗ ಎಲ್ಲ ಖಾತೆಗಳನ್ನು CM ಅವರೇ ನಿಭಾಯಿಸ್ತಾರೆ ಅಂತ ಹೇಳ್ತಾರೆ. ಎ ಅಂತ ಬಂದಿದೆ. ಈ AACM ಇವರು ಅಂತ ನಮ್ಗೊಂದು ಅನುಮಾನ. ಅಷ್ಟೊಂದು ಚೆನ್ನಾಗಿ ಮಾಡೋಕ್ಕಾಗುತ್ತಾ? ಒಬ್ರು ಅವರು ಮನುಷ್ಯರೇ ಅಲ್ವಾ? ಅವರು 18 ಗಂಟೆ ಕೆಲಸ ಯಾಕೆ 18 ಗಂಟೆ ಕೆಲಸ ಮಾಡಬೇಕು? 33 ಜನಗಳಿಗೆ ಖಾತೆ ವಿಭಜನೆ ಮಾಡಿ, ಖಾತೆ ಅವರಿಂದ ಕೆಲಸ ತಗೊಳ್ಳಿ. ಅವ್ರನ್ನ ಮಾನಿಟರ್ ಮಾಡ್ಬೇಕಾದ್ರೆ CM ಕೆಲಸ. ನೀವು ಕೆಲಸ ಮಾಡಿ, ನೀವು ಕೆಲಸಗಾರ ಆಗಬೇಡಿ, ನೀವು ಮಾನಿಟರ್ ಆಗಿ. ನೀವು ಮಂತ್ರಿಗಳನ್ನ ನಿರ್ದೇಶಿಸುವವರು ಮುಖ್ಯಮಂತ್ರಿಗಳಾಗಿ. ನೀವ್ಯಾಕೆ ಮಂತ್ರಿ ಕೆಲಸ ಮಾಡೋದು, MLA ಕೆಲಸ ಮಾಡೋದು, ನಾಳೆ ಕಾರ್ಪೊರೇಟರ್ ಕೆಲಸ ಮಾಡ್ತೀರಾ, ನಾಳೆ ಯಾರೋ ಅಧಿಕಾರಿ ಮಾಡ್ಬೇಕಾದ ಕೆಲಸ ನೀವು ಚರಂಡಿ ಎತ್ತೋ ಕೆಲಸ ನೀವ್ ಯಾಕೆ ಮಾಡ್ತೀರಾ, ರೋಡ್ ಹಾಕೋ ಕೆಲಸ ನೀವ್ ಯಾಕೆ ಮಾಡ್ತೀರಾ, ಮತ್ತೊಂದು ಮುಗಿದೊಂದು ನೀವ್ ಯಾಕೆ ಮಾಡ್ತೀರಾ? ನೀವು ಮಾಡ್ಬೇಕಾಗಿರೋ ಕೆಲಸ ಮಾನಿಟರಿಂಗ್ ನೀವು ಇಟ್ಕೊಂಡು, ಸಚಿವರನ್ನ ಇಟ್ಕೊಂಡು ಮೌಲ್ಯಮಾಪನ ಮಾಡ್ಬೇಕಾಗಿರ್ತಕ್ಕಂಥವ್ರು. ನೀವು ಸಚಿವರನ್ನ ಕಳಿಸಿ, ನಿಮ್ಮ ಇಲಾಖೆಯಲ್ಲಿ ಏನ್ ಕೆಲಸ ಆಗ್ತಾ ಇದೆ, ನೀವು ಆಗ 16 18 20 ಗಂಟೆ ಕೆಲಸ ಮಾಡಿ ಸಚಿವರನ್ನ ಇಟ್ಕೊಂಡು. ನಾಳೆ ಹೋಗಿ ಅವ್ನು ಬೆಳಗ್ಗೆ ಕೆಲಸ ಮಾಡ್ತಾರೆ, ನೀವು ರಾತ್ರಿ ಹೊತ್ತು ಕೆಲಸ ಮಾಡ್ತೀರಾ 18 ಗಂಟೆ, ನಾಳೆ ಇನ್ನೊಂದು ಇಲಾಖೆಗೆ ಹೋಗಿ ಕೆಲಸ ಮಾಡ್ತೀರಾ. ಈ ಇಲಾಖೆ ಏನಾಯ್ತು? ಈ ಇಲಾಖೆ ನೋಡೋರು ಯಾರು? ಈಗ ಬೆಂಗಳೂರು ಮಳೆ ಬರ್ತಾ ಇದೆ, ಸಮಸ್ಯೆ ಆಗುತ್ತೆ, ಗುಂಡಿಗಳು ಮುಚ್ಚಿಲ್ಲ ಹೇಳ್ತಾರೆ. ನಾವು ಅಮೂಲಾಗ್ರ ಬದಲಾವಣೆ ತರ್ತಾ ಇದ್ವಿ. ಏನ್ ಫುಟ್ಪಾತ್ ತೆರವು ಮಾಡಿದ ತಕ್ಷಣ ಅಮೂಲಾಗ್ರ ಬದಲಾವಣೆ ಆಗೋದಿಲ್ಲ. ಸ್ಯಾನಿಟರಿ ಇನ್ನೂ ಕಟ್ಕೊಂತ 110 ಹಳ್ಳಿಗಳನ್ನ ಸೇರಿಸ್ಕೊಂಡಿದ್ದೀರಿ. ಆ 110 ಹಳ್ಳಿಗಳಲ್ಲಿ ಇವತ್ತು ಸ್ಯಾನಿಟರಿ ಕೊಡಕ್ಕಾಗ್ಲಿಲ್ಲ, ನೀರು ಕೊಡಕ್ಕಾಗ್ಲಿಲ್ಲ. ಯಾರಾದ್ರೂ ಹೋರಾಟ ಮಾಡಿದ್ರೆ ಅವ್ರಿಗೆ ಅಟ್ರಾಸಿಟಿ ಕೇಸ್ ಹಾಕ್ತೀರಾ, FIR ಬುಕ್ ಮಾಡ್ತೀರಾ. ಅಂತಹ ಸರ್ಕಾರ ಇದು. ನಮ್ಮ ಮೊನ್ನೆನೆ ನನ್ನ ಮೇಲೆ ಸಹ FIR ಬುಕ್ ಮಾಡಿದ್ದಾರೆ. ಇಂತಹ ಸರ್ಕಾರ ಯಾವ್ದಕ್ಕೆ? ಹೋರಾಟ ಮಾಡೋದಕ್ಕೆ. ಹೋರಾಟ ಮಾಡಿದ್ರೆ ಅಟ್ರಾಸಿಟಿ ಹಾಕ್ತಾರ ಅಂತ ಹತ್ತಿಕ್ಕುವಂತ ಸರ್ಕಾರಗಳಿದಾವಲ್ಲ, ಇದು ಧೋರಣೆಗೆ ಆಗ್ತಾ ಇದಾವೆ. ಮತ್ತೆ ಹವಾಮಾನ ಇಲಾಖೆ ಪದೇ ಎಚ್ಚರಿಕೆ ಕೊಡ್ತಾ ಇದೆ. ನಮಗೆ ಮುಂದಿನ ವರ್ಷ, ಈ ವರ್ಷಕ್ಕಿಂತ ಹೆಚ್ಚಾಗಿ ಮುಂದಿನ ವರ್ಷ ನಮಗೆ ಅತಿ ಹೆಚ್ಚು ಸಮಸ್ಯೆ ಆಗುತ್ತೆ. ಆ ನಿಟ್ಟಿನಲ್ಲಿ ಏನು ಕಾರ್ಯಕ್ರಮಗಳು ಆಗ್ತಿರೋ? ನೀವು ಮುಂದಿನ ವರ್ಷ ಎಲೆಕ್ಷನ್ ಮೂಡಿಗೆ ಹೋಗ್ತಿರಲ್ಲ, ಅವಾಗ ಏನಾಗಬೇಕಾಗುತ್ತೆ? ಕೃಷಿ ಕಾರ್ಮಿಕರು ಪ್ಲಾನ್ ಏನಿದೆ? ಈ ವರ್ಷ ಅವ್ರಿಗೆ ಕೆಲಸ ಇಲ್ಲ, ಮಳೆ ಬಂದಿಲ್ಲ, 40% ಮಳೆ ಕೊರತೆ ಆಗುತ್ತೆ, ಡ್ಯಾಮ್ಗಳಲ್ಲಿ ನೀರಿಲ್ಲ. ಈಗೇನೋ ದೇವ್ರ ದಯೆ ಬಂದಿದೆ, ಮುಂದಿನ ದಿನಗಳಲ್ಲಿ ಬರುತ್ತೋ ಇಲ್ವಾ? ಆ ಕೃಷಿ ಕಾರ್ಮಿಕರಿಗೆ ಈ ವರ್ಷದ ಪ್ಲಾನ್ ಏನ್ ಕೊಡ್ತಾ ಇದ್ದೀರಾ? ಅವ್ರಿಗೆ ಯಾವ ರೀತಿಯಾದಂತ ಕೆಲಸಗಳನ್ನು ಕೊಡ್ತಾ ಇದ್ದೀರಾ? ಅವರಿಗೆ ಯಾವ ನಿಟ್ಟಿನಲ್ಲಿ ಅವ್ರ ಕಾಯಕಲ್ಪ ಕಲ್ಪಿಸ್ಕೊಡ್ತಾ ಇದ್ರ? ಅದ್ರ ಬಗ್ಗೆ ಏನೋ ಹೋಗ್ತಾ ಇದ್ರ? ಎಲ್ಲದಕ್ಕೂ ಪಲಾಯನ ಮಾಡ್ತಾ ಇದ್ರಲ್ಲ. ಮತ್ತು ಇಲ್ಲಿನ ಏನಿದ್ದಾರೆ ಶ್ರಮಿಕರು, ಕೂಲಿ ಕಾರ್ಮಿಕರು ಬೇರೆ ರಾಜ್ಯಗಳಿಗೆ ವಲಸೆ ಹೋಗ್ತಾ ಇದ್ರ. ಆ ವಲಸೆಯನ್ನೇ ತಡೆಯೋದಕ್ಕೆ ಏನ್ ಕೆಲಸ ಮಾಡ್ತಾ ಇದ್ದೀರಿ? ಇವತ್ತು ವಲಸೆ ಹೋಗಿರತಕ್ಕಂಥವ್ರು ಯಾಕೆ ನಮ್ಮಲ್ಲಿ 1 ಕೋಟಿಗೂ ಅಧಿಕ SIR ಅಲ್ಲಿ ಮತಪಟ್ಟಿ ಬಿಟ್ಟು ಹೋಗಿದೆ ಅಂದ್ರೆ ಎಲ್ಲ ವಲಸೆ ಹೋಗಿದ್ದಾರೆ. ಮಹಾರಾಷ್ಟ್ರಕ್ಕೆ ವಲಸೆ ಹೋಗಿದ್ದಾರೆ, ಗೋವಾ ವಲಸೆಗೆ ಹೋಗಿದ್ದಾರೆ, ಆಂಧ್ರ ವಲಸೆ ಹೋಗಿದ್ದಾರೆ. ಅವ್ರು ಯಾರು ವಾಪಸ್ ಬರೋದಕ್ಕೆ ರೆಡಿನೇ ಇಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ಸೌಲಭ್ಯಗಳೇನಿದೆ ಅದು ಸರಿಯಾದ ನಿಟ್ಟಿನಲ್ಲಿ ಇಲ್ಲ, ನೀರಾವರಿ ಕೊಡ್ತಾ ಇಲ್ಲ. ನೀವು ರೈತರ ವಿಚಾರ ಪ್ರಸ್ತಾಪ ಮಾಡಿದ್ರಿ. ಇಟ್ನಾಳ್ ಸರ್ಗೆ ಒಂದು ಪ್ರಶ್ನೆ ಇದೆ, ಅದಾದ್ಮೇಲೆ ಸುರಭಿ ಅವ್ರಿಗೆ ಒಂದು ಪ್ರಶ್ನೆ ಇದೆ. ಇಟ್ನಾಳ್ ಸರ್, ನಾವು ನಿನ್ನೆ ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಅಭಿಯಾನ ಮಾಡಿದ್ವಿ, ಬೆಳೆ ವಿಮೆ ಸರ್. ಎಸ್ಪೆಷಲಿ ಬರ ನೆರೆ ಪರಿಸ್ಥಿತಿಯಲ್ಲಿ ಬೆಳೆ ಕಳ್ಕೊಂಡ ರೈತರು ವಿಮೆ ಮೇಲೆ, ಇನ್ಶೂರೆನ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇನ್ಶೂರೆನ್ಸ್ ಕಂತು ಸರ್ ಕಟ್ಟಿರೋದು 600-800 ರೂಪಾಯಿ ಅನ್ನೋ ಲೆಕ್ಕದಲ್ಲಿ ಸರ್. ನಾನು ಕಮ್ಮಿದ ಹೇಳ್ತಾ ಇದ್ದೀನಿ, ಅದಕ್ಕಿಂತ ಜಾಸ್ತಿ ಕಟ್ಟಿದವರು ಇದ್ದಾರೆ. 600-800 ರೂಪಾಯಿ ಎಕರೆ ಕಟ್ಟದವರಿಗೆ ಪರಿಹಾರ ಬಂದಿರೋದು ಎಷ್ಟು ಸರ್? 37 ರೂಪಾಯಿ, 69 ರೂಪಾಯಿ, ಇಷ್ಟು ಪರಿಹಾರ ಬಂದಿದೆ. ಇನ್ ಕರೆ ಮಾಡಿದ ಬಹುತೇಕ ರೈತರು ಏನ್ ಹೇಳ್ತಿದ್ದಾರೆ, ಇದನ್ನ ಕೇಳೋಣ ಅಂತಂದ್ರೆ ಕೃಷಿ ಸಚಿವರಿಲ್ಲ, ಸಹಕಾರಿ ಸಚಿವರಿಲ್ಲ, ನಾವು ಯಾರ ಹತ್ರ ಕೇಳೋದು? ಇದೇ ಪ್ರಶ್ನೆ ರೈತರದ್ದು. ಈಗ ಇದಕ್ಕೂ ಕೂಡ DK ಶಿವಕುಮಾರ್ ಅವ್ರಿಗೆ ಕರೆ ಮಾಡ್ಬೇಕಾ? ಹಾಗಾದ್ರೆ ಅವರನ್ನೇ ಸಂಪರ್ಕ ಮಾಡ್ಬೇಕಾ? ಇಟ್ನಾಳ್ ಸರ್ ಮಾಡ್ಲೇಬೇಕಾಗುತ್ತೆ, ಇಲ್ಲ ಅವ್ರ ಮನೆ ಬಂದು ಕೂತ್ಕೋಬೇಕಾಗುತ್ತೆ ರೈತರು. ಆವಾಗ ಸರ್ಕಾರ ಎಚ್ಚೆತ್ಕೊಳ್ತಾ ಇದ್ದಾರೆ. ಒಂದು ಈ ಬೆಳೆ ವಿಮೆ ವಿಚಾರ ಇದೆಯಲ್ಲ, ಆ ಬೆಳೆ ವಿಮೆ ಒಂದು ವ್ಯವಸ್ಥೆ ಅಮೂಲಾಗ್ರ ಬದಲಾವಣೆ ಆಗ್ಬೇಕು ಸ್ಮಿತಾ. ಅಲ್ಲಿ ಬಹಳಷ್ಟು ಲೋಪದೋಷಗಳಿದಾವೆ. ಹೇಳಿದ್ರಲ್ಲ, ಈಗ ಆ ಪ್ರೀಮಿಯಂಗೂ ಮತ್ತು ಇನ್ಶೂರೆನ್ಸ್ ಅಮೌಂಟ್ಗೂ ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ. ಮತ್ತೆ ಕ್ರಾಪ್ ಇನ್ಶೂರೆನ್ಸ್, ಬೆಳೆ ವಿಮೆ ಅನ್ನೋದು ಪ್ರೀಮಿಯಂ ಮೇಲೆ ಡಿಪೆಂಡ್ ಆಗೋದಿಲ್ಲ. ಅದು ಡಿಪೆಂಡ್ ಆಗೋದು ಬೆಳೆ ವ್ಯಾಲ್ಯೂಯೇಷನ್. 1 ಎಕರೆಗೆ ಯಾವ ಬೆಳೆ ಅಲ್ಲಿ ಬೆಳಿಬಹುದಾಗಿತ್ತು, ಆ ಬೆಳೆಗೆ ಎಷ್ಟು ಬೆಲೆ ಬರ್ತಿತ್ತು ಅಷ್ಟು ರೈತನಿಗೆ ಬರಬೇಕು. ಈಗ ಅಲ್ಲಿ ಜೋಳ ಬೆಳೀತಿದ್ರೆ 1 ಎಕರೆಗೆ ಎಷ್ಟು ಜೋಳ ಬೆಳೆಯೋದು? ವಾಡಿಕೆ ಮಳೆ ಆದ್ರೆ ವಾಡಿಕೆಯ ಒಂದು ಪರಿಸ್ಥಿತಿಯಲ್ಲಿ, ನಾರ್ಮಲ್ ಸಿಚುವೇಶನ್ ಅಲ್ಲಿ 1 ಎಕರೆಗೆ ಎಷ್ಟು ಜೋಳ ಬೆಳೀತಿದ್ರು, ಆ ಜೋಳದ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಏನು, ಅಷ್ಟು ಬೆಲೆ ಬರ್ಬೇಕು ರೈತನಿಗೆ. ಅದಕ್ಕೆ ವಿಮೆ ಅಂತಾರೆ. ಅದು ಆಕ್ಚುಲಿ ಸೈಂಟಿಫಿಕ್ಲಿ ಅದಕ್ಕೆ ಇನ್ಶೂರೆನ್ಸ್ ಅಂತಾರೆ. ಇವ್ರು ಹೇಗೆ ಮಾಡ್ತಿದಾರೋ ಗೊತ್ತಿಲ್ಲ. ಅದಕ್ಕೆ ಅದೇ ಹೇಳ್ತಾ ಹೋದೆ ನಾನು. ಈ ಒಂದು ಸಂದರ್ಭದಲ್ಲಿ ಒಂದ್ ಕಡೆ ಬರ ಇದೆ, ಇನ್ನೊಂದು ಕಡೆ ನೆರೆ ಇದೆ, ಅದ್ರ ಜೊತೆಲಿ ಕಾವೇರಿ ವಿಚಾರ ಇದೆ. ಇದರೆಲ್ಲದರ ಮಧ್ಯೆ ಅನೇಕ ಚುನಾವಣೆಗಳು ಮುಂದೆ ಇದಾವೆ, ಸ್ಥಳೀಯ ಸಂಸ್ಥೆಗಳು, ಮತ್ತೆ ಮುಂದೆ 2028 ಚುನಾವಣೆ, ಮುಂದೆ 29 ಚುನಾವಣೆ. ಇದೆಲ್ಲವನ್ನು ಎದುರಿಸೋದಕ್ಕೆ DK ಶಿವಕುಮಾರ್ ಮತ್ತು ಕಾಂಗ್ರೆಸ್ ಪಕ್ಷ ಬಹಳ
ಶಿಸ್ತುಬದ್ಧವಾಗಿ ಕೆಲಸ ಮಾಡ್ಬೇಕು, ಬಹಳ ಸಂವೇದನಶೀಲವಾಗಿರ್ಬೇಕು, ಬಹಳ ಏನಂತ ಅದಕ್ಕೆ ಬಹಳ ಜಾನ್ಮೇನಕ್ ಪ್ರದರ್ಶನ ಮಾಡ್ಬೇಕು. ಕರೆಕ್ಟ್ ಸರ್. 60 ದಿನ ಆಯ್ತು ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ಬಂತು, ಟ್ರ್ಯಾಕಿಗೆ ಬಂತ ಅಂತ ಕೇಳಿದ್ರೆ ಸುರ್ಭಿ ಅವರೇ ವೆರಿ ಕ್ವಿಕ್ಲಿ ವೆರಿ ಲೆಸ್ ಟೈಮ್. ಆಮೇಲೆ ಕಶ್ಯಪ್ ಸರ್ ಕೂಡ 10 ಸೆಕೆಂಡ್ ರಿಯಾಕ್ಟ್ ಮಾಡ್ಲಿ. 70% ಜನಕ್ಕೆ ಅನ್ಸ್ತಾ ಇದೆ ಇನ್ನೂ ಕೂಡ ಟ್ರ್ಯಾಕಿಗೆ ಬಂದಿಲ್ಲ ಅಂತ ಹೇಳಿ. ನೋಡಿ, ಜನರು ನೋಡ್ತಾ ಇದ್ದಾರೆ, ದಿನಾಗ್ಲೂ ಬರೀ ನಾವು ಚರ್ಚೆ ಮಾಡ್ತಾ ಇರುವಂತದ್ದು ಇದೇ ವಿಷಯಗಳ ಬಗ್ಗೆ. ಯಾವ ಸಚಿವರಾಗ್ತಾರೆ ಇವಾಗ ನನಗೆ ಹೆದರಿಕೆ ಆಗಿರೋದು ಏನು ಅಂದ್ರೆ, ಎಷ್ಟು ಏನು ಆಡಿಯೋ ಲೀಕ್ ಇರ್ಬೋದು, ರೆಸಿಗ್ನೇಷನ್ ಡ್ರಾಮಾ ಇರ್ಬೋದು, ಅಂದ್ರೆ ಮುಖ್ಯಮಂತ್ರಿಗಳಿಗೆ ಎಲ್ಲಾನು ನೋಡ್ಕೊಂಡು ಬರ್ಬೇಕು, ಎಲ್ಲಾನು ಸರಿ ಮಾಡ್ಬೇಕಾಗಿದೆ. ಯಾವ ಸಮಯದಲ್ಲಿ ನಮ್ಮ ರಾಜ್ಯದಲ್ಲಿ ಇರುವಂತಹ ಬರವನ್ನ, ಆ ಬರದ್ದು ಇನ್ನು ಪೂರ್ವ ಪ್ರಮಾಣ ನಾವು ನೋಡಿಲ್ಲ ಸ್ಮಿತಾ ಅವರೇ. ಅದು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಆರ್ಥಿಕವಾಗಿ ತುಂಬಾನೇ ಕುಸಿದು ಹೋಗ್ತಾ ಇದೆ. ಆ ವಿಷಯಗಳನ್ನ ನೋಡ್ಕೊಳ್ಬೇಕು. ಅದು ಬಿಟ್ಟು ನಾವು ಯಾವತ್ತೂ ಬರೀ ಇದೇ ಚರ್ಚೆ ಮಾಡ್ತಾ ಇದೀವಿ ಅಂದ್ರೆ 18 ಅವರು ಅವರಿಗೆ ಬಹುಶಃ ಇನ್ನು ಕೆಪಿಸಿಸಿ ಪ್ರೆಸಿಡೆಂಟ್ ಮೂಡ್ ಅಲ್ಲೇ ಇದ್ದಾರೆ. 70% ಜನ ಐ ವಾಂಟೆಡ್ ಟು ಟೇಕ್ ಯುವರ್ ರಿಪ್ಲೈ. 70% ಜನಕ್ಕೆ ಅನಿಸ್ತಾ ಇದೆ ಇನ್ನು ಸರ್ಕಾರ ಟ್ರ್ಯಾಕ್ ಅಲ್ಲಿ ಇಲ್ಲ ಅಂತ ಹೇಳಿ. ಬಹುಶಃ ಗಮನ ಕೊಡೋ ಪ್ರಯತ್ನ ಆಗ್ಲಿ ಅಂತ ಹೇಳಿ ನಾವು ಬಯಸ್ತೀವಿ. ಆದಷ್ಟು ಬೇಗ ಸೆಟಲ್ ಡೌನ್ ಆಗ್ಲಿ ಸರ್ಕಾರ. ಡಿ ಕೆ ಶಿವಕುಮಾರ್ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ